ಹಾ ಮಾತಾಡಿ ಸರ್. ಕೇಳಿಸುತ್ತಾ? ಅದೇ ರೀ. ಇದು ಈ ವೀರಭದ್ರನ ಹೆಸರಿನಲ್ಲಿ ಹಾ ಸರ್. ಈ ಅಗ್ಗಿ ತುಳಿಯೋದು ಅಂತ ಕೇಳಿರ? ಅದೇ ಅಗ್ನಿ ತುಳಿಯೋದು ಅಂತ ಕರೀತಾರ. ಹಾ ಅಗ್ಗಿ ಪೂಜೆ ಅಗ್ನಿ ಪೂಜೆ ಅಂತ ಪೂಜೆ ನಮ್ಮಲ್ಲಿ ಅಲ್ಲ, ಹುಮ್ನಾಬಾದ್ ಪೂಜೆ ಜಾತ್ರೆಯಲ್ಲಿ ಅಂತಲ್ಲ. ಮಾಡ್ತಾರೆ ಸರ್. ಪೂಜೆ ಹೌದಲ್ಲ? ಅಂತಲ್ಲ, ಅದನ್ನ ಅಗ್ನಿ ತುಳಿಯೋದು ಅಂತಂದು ಈ ಉದ್ದಕ್ಕೆ ಒಂದು ಟ್ರ್ಯಾಪ್ ಸ್ವಲ್ಪ ಲೈಟ್ ಆಗಿ ಒಂದು ಗೇಣ್ 2 ಗೇಣಷ್ಟು ತೆಗ್ದಿರ್ತಾರ. ಹಾ ಹಾ ಈ ಪೂರ್ತಿ ಬೆಡ್ ಕೂಡುವಷ್ಟು ಬೆಡ್ ತರ ಅದೊಂದು ತೆಗ್ತರ ಮಾಡಿ ಅದ್ರೊಳಗಡೆ ಈ ಕೆಂಡಗಳನ್ನೆಲ್ಲ ಹಾಕಿ ಇದ್ಲು ಹಾಕಿ ಅದ್ರೊಳಗೆಲ್ಲ ಬೆಂಕಿ ಹಚ್ಚಿ ಅದನ್ನೆಲ್ಲ ಕೆಂಡ ಮಾಡಿರ್ತಾರ. ಹಾ ಹೌದೇನ್ರಿ? ಹಾ ಕೆಂಡ ಮಾಡಿ ಅದಕ್ಕೆಲ್ಲ ಗಾಳಿ ಹಾಕ್ತಿರ್ತಾರ. ಆ ಕಡೆ ಒಂದು 4-5 ಜನ, ಈ ಕಡೆ ಒಂದು 4-5 ಜನ ಅಪೋಸಿಟ್ ನಿಂತ್ಕೊಂಡು ಹಾ ಹಾ ತಮ್ಮ ಟವೆಲ್ ತಗೊಂಡು ಗಾಳಿ ಹಾಕ್ತಿರ್ತಾರ ಅದಕ್ಕೆ ಸುತ್ತಿ ಬೀಸಿ. ಹೌದೇನ್ರಿ? ಹಾ ಅವೆಲ್ಲ ನಿಗಿ ಕೆಂಪ ಬರ್ಬೇಕ್ರಿ ಅದು. ಏನ್ ಬೆಂಕಿ ಸರ್? ಅಂದ್ರೆ ಏನು, ಬೆಂಕಿ ಇರಬಾರ್ದು. ಮೀನ್ಸ್ ಇದು ಫೈರ್, ಬೆಂಕಿ ಬರಬಾರ್ದು, ಬರೇ ಕೆಂಡ ಇರ್ಬೇಕದು. ಹಾ ಕೆಂಡ ಕಿಚ್ಚು. ಹಾ ರೀ ಕಿಚ್ ಅಂತೀವಲ್ಲ. ಹಾ ಹೌದು ಸರ್. ಅದ್ಮೇಲೆ ಬೂದಿ ಇರಬಾರ್ದು. ಬೂದಿ ಇದ್ರೆ ಅದೇನಾಗ್ತದ, ನಡಿಬೇಕಾದ್ರೆ ಕಾಲಿಗೆ ಅಂಟ್ಕೋತದ. ಹಾ ಹಾ ಈ ನಿಗಿ ಕೆಂಡ ಇತ್ತಿರೋದು ಅಂಟಲ್ಲ. ಹೌದಾ ಸರ್? ಗೊತ್ತಾ ನಿಮ್ಗಿದು? ಇಲ್ಲ ಸರ್, ನನ್ಗೆ ಗೊತ್ತಿಲ್ಲ. ಅಗ್ನಿ ಪೂಜೆ ಅಂತ ಕೇಳಿದ್ದೆ. ಆಮೇಲೆ ಇದು ಅಗ್ನಿ ಪ್ರವೇಶ ಅಂತ ಮಾಡ್ತಾರೆ ಸರ್. ಬಟ್ ನಾನು ಅದ್ರ ಬಗ್ಗೆ ಅಷ್ಟು ಕೇಳಿಲ್ಲ, ನೋಡಿಲ್ಲ. ಅದು ಬೇರೆ. ನೀವು ಅಗ್ನಿ ಅಂದ್ರೆ ಅದು ಬೆಂಕಿ. ಅದು ಬೆಂಕಿ ಬೇರೆ, ಇಲ್ಲಿ ಕೆಂಡ ಬೇರೆ. ಹಾ ಕೆಂಡ ಅದೇ ಇಲ್ಲಿ ಮೊಹರಂ ಅಲ್ಲಿ ಮುಸ್ಲಿಮರು ಮಾಡ್ತಾರಲ್ಲ. ಕರೆಕ್ಟ್. ಸೇಮ್. ಹಾ ಹಾ ಹೌದೇನ್ರಿ? ಅದೇ ನಮ್ಮ ಹಿಂದೂದೊಳಗ ಮಾಡ್ತಾರ. ಹಾ ಮಾಡ್ತಾರೆ ಹಳ್ಳಿಯಲ್ಲಿ. ನಾನು ಅಷ್ಟೊಂದು ನೋಡಿಲ್ಲ ಸರ್. ಬಟ್ ಕೆಲವೊಂದಲ್ಲಿ ಆ ಮುತ್ಯ ಜಾತ್ರಾ ಮಹೋತ್ಸವದೊಳಗೆಲ್ಲ ಮಾಡ್ತಾರೆ ಅದನ್ನ. ಹಾ ಬಾಬಾ ಬೆಂಕಿಯಲ್ಲಿ ಓಡಾಡಿದ್ರು, ಕಾಲ್ ಸುಟ್ಲಿಲ್ಲ, ಏನಾಗ್ಲಿಲ್ಲ, ಯಪ್ಪ ಅವ್ನ ಮೈಯಲ್ಲಿ ದೇವ್ರು ಬಂದಿವ್ನು ಅಂತಾರೆ ಹಳ್ಳಿ ಜನಗಳು. ಒಟ್ಟಾರೆ ಬೆಂಕಿಯನ್ನ, ಇಲ್ಲಿ ಕೆಂಡವನ್ನ ದೇವರು ಅಂತ ಕರೀತಾರ, ಅಗ್ನಿದೇವ ಅಂತ ಕರೀತಾರ. ಹಾ ಹಾ ಅವ್ನು ಬೆಂಕಿ ತುಳಿದವನಿಗೆ ಅದು ಕಾಲ್ ಸುಡಲ್ಲ ಅಂತ ಸರ್. ಅದೇನಿರ್ಬೇಕು? ಅದ್ರ ಬಗ್ಗೆನೇ ಇವತ್ತು ಡಿಸ್ಕಸ್ ಮಾಡ್ಬೇಕಂತ ನಿಮ್ ಜೊತೆಗೆ. ಓಕೆ, ಖಂಡಿತ ಮಾಡೋಣ ಸರ್. ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ನನಗೆ. ಇಲ್ಲಿ ಏನಾಗ್ತದ್ರಿ, ಈ ರೀತಿ ಅದ್ರ ಮೇಲೆ ಬೂದಿ ಇದ್ರ ಯಾರೇ ಹೋದ್ರು ಕಾಲಿಗೆ ಅಂಟುಕೊಂತದ ಅದು. ಹಾ ಹಾ ಹೌದಲ್ಲ. ಬೂದಿಯನ್ನ ಹಾರಿಸ್ತಾರ, ಗಾಳಿ ಬೀಸಿ ಟವಲ್ನಿಂದ ಹಿಂಗ ಬೀಸಿ ಅದನ್ನ ಇದನ್ನೆಲ್ಲ ಮೇಲ್ಗಡೆ ಹಾರಿಸ್ತಾರ. ಅದು ಕೆಂಪಗೆ ನಿಗಿ ಇರ್ತದ. ಅದ್ರ ಮೇಲೆ ನಡೆದ್ರೆ ಕಾಲಿಗೇನು ಅಂಟಲ್ಲ ಅದು. ಹಾ ಹಾ ಮತ್ತ ಹೋಗೋರು ನಿಧಾನಕ್ಕೆ ಹೋಗಲ್ಲ, ಬೇಗ ಹೋಗ್ತಿರ್ತಾರ. ಹೌದೇನ್ರಿ? ಬೇಗ ಹೋಗ್ತಾರ. ಅಬ್ಸರ್ವ್ ಮಾಡ್ರಿ. ಇನ್ನು ನಿಮ್ಮಂತವ್ರಂತೂ ಸಾದಾ ಜನನ ಹೋಗ್ಬೋದು. ಅವರೆಲ್ಲ ಸ್ವಲ್ಪ ಕಾಮನ್ ಆಗಿ ಓಡ್ತಾರ ಆ ಬೆಂಕಿ ಮೇಲೆ. ಹೌದು, ಕೆಂಡದ ಮೇಲೆ ಸ್ವಲ್ಪ ಓಡ್ತಾರ. ಹಾ ಹಾ ಕೆಲವರಂತೂ ಜೋರಾಗಿ ಓಡ್ಕೊಂತ ಹೋಗ್ಬಿಡ್ತಾರ, ಬರ. ಹೌದೇನ್ರಿ? ಏನ್ ಅದ್ರಲ್ಲಿ ಏನ್ ಪವಾಡ ಇದೆ ಅಂತ ಹೇಳ ಸರ್? ಇದು ವೈಜ್ಞಾನಿಕ ಅದೇ ಏನಂತ ಅದೇ ಹೇಳಿದ್ನಲ್ಲ, ಮೇಲ್ಗಡೆ ಬೂದಿ ಇಟ್ಟು ನಡಿಲಿ ಇವರು. ಸುಡುತ್ತೇನೋ, ಅಂಟ್ಕೊಂಡ್ಬಿಡ್ತಾರ ಅದು ಕಾಲಿಗೆ, ಅಂಗಾಲಿಗೆ. ಹಾ ಹಾ ಬೂದಿ ಇತ್ತು ಅಂಟ್ಕೊಂತದ. ಬೂದಿ ಇಲ್ಲ ಅಂತಾರ ಅದು ಅಂಟಲ್ಲ. ಹೌದಾ ಸರ್? ಒಂದು ಟ್ರಿಕ್ಸ್ ಅಂದ್ರೆ ದೈವ ಮಹಿಮೆ, ದೇವ್ರ ಮಹಿಮೆ, ಪವಾಡ ಏನು ನಡೆಯೋದಿಲ್ಲ. ಅದೊಂದು ವೈಜ್ಞಾನಿಕ, ಅದೊಂದು ಟ್ರಿಕ್ ಅಲ್ಲಿ ನಡೀತಾರ. ಒಂದು. ಎರಡನೇದ್ದು, ಇವ್ರು ಎಷ್ಟೇ ದೈವ ಭಕ್ತಿ ಅಂತ ಇಟ್ಕೊಂಡು ಹೋದ್ರು ಅಲ್ಲೇನು ಯಾರು ಜಾರ್ ಬೀಳ್ತಾರಲ್ಲ ಬೆಂಕಿ ಒಳಗೆ, ಕೆಂಡದೊಳಗ, ಕೆಲವು ಕಡೆ ಘಟನೆಗಳು ನಡೆದಾವ್. ಈ ಮೊಹರಂನಲ್ಲಿ ಅಲ್ಲೇ ಸೋಷಿಯಲ್ ಮೀಡಿಯಲ್ಲಿ ಮೊಹರಂನಲ್ಲಿ ಬೆಂಕಿಯಲ್ಲಿ ಕೆಂಡ ಹಾಯಕ್ ಹೋಗಿ ಸುಟ್ಕೊಂಡು ಸತ್ತಿದಾರೆ ಸರ್. ನಾನು ಕೇಳಿದ್ದೀನಿ ನ್ಯೂಸ್ ಅಲ್ಲಿ. ನೀವು ಹೇಳೋದು ಮುಸ್ಲಿಮ್ಸ್ ಮೊಹರಂ. ನಾನು ಹೇಳ್ತಾ ಇರೋದು ನಮ್ಮ ಹಿಂದೂಗಳದೇ. ಈ ಹೆಣ್ಮಕ್ಳು ಹಿಂಗ ನಡ್ಕೊಂಡು ಹೋಗ್ಬೇಕಾದ್ರೆ ಜಾರ್ ಬಿದ್ದು ಅವ್ರನ್ನ ಇಮ್ಮಿಡಿಯೇಟ್ ಎಳಿತಾರ ಬೇರೆಯವರು. ಹೊರಗಡೆ ಎಳೆದ್ ಬಿಡ್ತಾರ. ಅದು ಹೊಟ್ಟಿಗೆ, ಮುಖಕ್ಕೆ, ಕೈಗೆ, ಕಾಲಿಗೆ ಎಲ್ಲಾ ಕಡೆ ಎಲ್ಲೆಲ್ಲಿ ಬೇಕಲ್ಲ ಎಲ್ಲ ಸುಟ್ಟದು. ಹೌದೇನ್ರಿ? ಸುಟ್ಟದು. ಏನಂತಂದ್ರ ಅದು ನಿಜವಾಗ್ಲೂ ಅಗ್ನಿ ದೇವರಾಗಿತ್ತಪ್ಪ ಅಂದ್ರೆ ಅವ್ರಿಗೇನು ಆಗ್ಬಾರ್ದಾಗಿತ್ತು. ಯಾಕಂದ್ರೆ ಅವ್ರು ಭಕ್ತರು ಹೋದವ್ರು. ಹೌದಲ್ಲ ರೀ. ಮತ್ತೆ ಅದು ಏನೋ ದೇವ್ರ ಮಹಿಮೆ ಇದ್ರೆ ಸುಡ್ಬಾರ್ದಿತ್ತು. ಸುಡ್ತ ನಡೆಯೋದೇ ಯಾಕೆ, ಕೈ ಇಟ್ಟು ಯಾಕೆ ನಡೆಯಲ್ಲ? ಯಾಕಂತಂದ್ರೆ ಕಾಲೊಳಗಿನ ಚರ್ಮ ದಪ್ಪ ಇರ್ತದ. ಹೌದಲ್ಲ ರೀ. ಅದು ಸ್ಕಿನ್ ದಪ್ಪ. ಇಡೀ ನಮ್ಮ ಬಾಡಿ ಒಳಗೆ ಎಲ್ಲಾ ಕಡೆ ತಗೊಂಡ್ರೆ ಅಂಗಾಲೊಳಗಿರ್ತಕ್ಕಂಥ ಚರ್ಮ ದಪ್ಪ. ಅದಕ್ಕೆ ಸ್ವಲ್ಪ ಸ್ಪರ್ಶಜ್ಞಾನ ಕಡಿಮೆ ಆಗ್ತದ. ಹೌದೇನ್ರಿ? ಅಷ್ಟು ಬೇಗ ಸುಟ್ಟು ಒಳಗಡೆ ಡೆಪ್ತ್ ಹೋಗಲ್ಲ ಅದು. ಹಂಗಾಗಿ ಬಿಟ್ಟು ನಡೀತಾರ ಅದ್ರ ಮೇಲೆ. ಅದು ಇಷ್ಟು ಟೆಂಪರೇಚರ್ ವರೆಗೂ ಅದು ಹಿಟ್ ತಡೀತದ. ಅಷ್ಟ್ರ ಒಳಗಡೆ ಹೆಜ್ಜೆ ಕಿತ್ತು ಇನ್ನೊಂದು ನೆಕ್ಸ್ಟ್ ಇಟ್ಬಿಟ್ಟಿರ್ತಾರ. ಅದೇ ಏನಲ್ಲಿ ಅಲ್ಲಿ ರಹಸ್ಯನೂ ಅದೇ ಇದಿರ್ತಾರೆ. ಇಷ್ಟು ಸೆಕೆಂಡ್ ಒಳಗಡೆ ಹೆಜ್ಜೆ ಕಿತ್ತು ಇನ್ನೊಂದು ನೆಕ್ಸ್ಟ್ ಇಟ್ಟಿರ್ತಾರೆ. ಮತ್ತೆ ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಇಷ್ಟು ಸೆಕೆಂಡ್ ಒಳಗಡೆ ಕಿತ್ತು ಮತ್ತೆ ಮುಂದಕ್ಕೆ ಇಡ್ತಾರ.
ಅಂದ್ರೇನು ಅದು ಹೆಜ್ಜೆ ಸೆಕೆಂಡ್ ಅನ್ನೋದ್ರ ಪಾಸ್ ಆಗ್ಬೇಕು ಅಂದ್ರೆ ನಮ್ಮ ಅಗ್ನಿ ಅದು ಸುಡೋಲ್ಲ. ಅದು ಸ್ವಲ್ಪ ಲೇಟ್ ಮಾಡಿದ್ರೆ ಸುಡ್ತಾರೆ. ಅದು ಯಾಕಂದ್ರೆ ನಮ್ಮ ಚರ್ಮ ಅಲ್ಲಿ ನಿಂತ್ರಪ್ಪ ಅಂದ್ರೆ ಸುಡ್ತದ ಅದು. ಅದು ನಮ್ಮ ಚರ್ಮಕ್ಕೆ ನಮ್ಮಲ್ಲಿ ಅದಕ್ಕೆ ಏನಂತಾರೆ ಸೋಲ್ಜರ್ಸ್ ಇರ್ತಲ್ಲ ಸರ್, ನಮ್ಮ ಬಾಡಿನೂ ಅಲ್ಲಿ ಅದಕ್ಕೆ ತಡಿತಕ್ಕಂಥ ಶಕ್ತಿ ಇರುತ್ತಲ್ಲ, ಅದು ಹೊರಟ್ ಮಾಡ್ತಿರ್ತೇವೆ ನಾವು. ಅದು ಇಷ್ಟು ದಪ್ಪ ಅಂತ ಇರ್ತದಲ್ಲ ಸ್ಕಿನ್. ಆ ಸ್ಕಿನ್ ಸುಡೋಕೆ ಮುಂಚೆನೆ ಅವನ ಪಾದದ ಅಲ್ಲಿಂದ ಕೀಳದ ತೆಗೆದು ಬಿಡ್ತಾನೆ. ಕರೆಕ್ಟ್. ಹೌದು ಸರ್, ಹೌದು ಕರೆಕ್ಟ್. ಜನರು ಏನ್ ತಿಳ್ಕೊತಾರೆ ಹಳ್ಳಿಯಲ್ಲಿ, ಅವನಿಗೆ ದೈವ ಮಹಿಮೆ ಇದೆ, ಅವ ಪವಾಡ ಪುರುಷ, ಅವ್ನ ಮೈಯಲ್ಲಿ ದೇವ್ರು ಬರ್ತಾನೆ, ಅವನಿಗೆ ಅಗ್ನಿ ಸುಡೋದಿಲ್ಲ ಅಂತ. ಅವನಲ್ಲಿ ಅನ್ನೋದಕ್ಕಿಂತ ಅದು ಅಗ್ನಿನೇ ದೇವ್ರು ಅಂತ ಹೇಳ್ಬಿಡ್ತಾರ. ಅಗ್ನಿನೇ ದೇವ್ರು. ಹೌದಲ್ಲ, ಅದು ದೇವ್ರ ಮಹಿಮೆ ಹೇಳ್ತಾರ. ಆಕ್ಚುಲಿ ಇದನ್ನ ನಮ್ಮವ್ವ ಮೊದಲ ಒಲೆಯೊಳಗ ಈ ಬೆಂಕಿ ಹೆಚ್ಚಿ ಅಡಿಗೆ ಮಾಡ್ತಿದ್ರು. ಹೌದಲ್ಲ ರೀ. ಅವಾಗ ಕೆಂಡ ಈ ಕಟ್ಟಿಗೆ ಇಟ್ಟು ಸುಡ್ಬೇಕಾದ್ರೆ ಅಡಿಗೆ ಮಾಡ್ಬೇಕಾದ್ರೆ ಅದು ಚಟ್ ಅಂತ ಸಿಡಿದು ಒಂದ್ ಕೆಂಡ ಆಚೆ ಕಡೆ ಹೊರಗೆ ಬೀಳ್ತಿತ್ತು. ಹಂಗ ಸಿಡಿದು ಬಿದ್ದಾಗ ಏನು ಇಲ್ಲ, ಬರಿಗೈಲೇನೆ ಅದನ್ನ ಉಫ್ ಅಂತ ಊದೋದು. ನಮ್ಮವ್ವ ಊದ್ತಿದ್ದಾಳ ಉಫ್ ಅಂತ, ಅದಕ್ಕೆ ನಿಗಿ 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 ಕೆಂಡ ಬರೋದು. ಅದು ಎರಡು ಕೈಯೊಳಗಿನ ಬೆರಳು ನಿಂಗೆ ತಗೊಂಡು ಪಟ್ ಅಂತ ಒಳಗಡೆ ಹಾಕಿ. ಅದೇ ಅದು ಸೆಕೆಂಡ್ ಅನ್ನೋದ್ರಾಗ ಪಾಸ್ ಆಗ್ಬೇಕು ನಮ್ದು. ಅದಕ್ಕೆ ಏನಂತಾರೆ, ನಮ್ಮ ಬಾಡಿಯಲ್ಲೂ ಸೋಲ್ಜರ್ಸ್ ಇರ್ತಂತಲ್ಲ ಸರ್, ಅದಕ್ಕೆ ಹೋರಾಟ ಮಾಡ್ತಕ್ಕಂಥ ಶಕ್ತಿ ಇರ್ತಂತಲ್ಲ. ಅದು ಸೋಲಕ್ಕಿಂತ ಮುಂಚೆನೆ ನಾವು ಅದನ್ನ ಎಸ್ಕೇಪ್ ಮಾಡಿದೆ ಅಂದ್ರೆ ನಮ್ಗೆ ಸುಡಲ್ಲ ನಾವು. ಅದು ಅಷ್ಟು ಸೆಕೆಂಡ್ ಒಳಗಡೆ ಪಾಸ್ ಮಾಡ್ಬಿಡ್ಬೇಕು ಅದನ್ನ. ಅಂದ್ರೆ ಸೇಮ್ ನನಗೆ ಇದು ಅಗ್ನಿ ತಿಳಿದಂತ ಕೂಡಲೇ ನಮ್ಮ ಅವ್ವ ಅದೇನು ಉಫ್ ಅಂತ ಊದ್ಬಿಟ್ಟು ಕೆಂಡ ಕೈಯಿಂದ ಎತ್ಬಿಟ್ಟು ಒಳಗೆ ಹಾಕ್ತಿದ್ದ ಒಳಿಯೊಳಗ, ಅದು ನೆನಪಾಯ್ತು. ಅದೇ ಈಗ ನನಗೆ ಅರ್ಥ ಆಯ್ತು ಸರ್ ನೀವು ಅಂದಾಗ. ಈಗ ಎಲ್ಲೆಲ್ಲಿ ಪವಾಡ ಇಲ್ಲ, ಇನ್ನು ದೇವ್ರ ಮೈ ಮೇಲೆ ಯಾವ ದೇವ್ರ ಇಲ್ಲ, ಅದು ನಮ್ಮ ಚರ್ಮ ಸ್ವಲ್ಪ ದಪ್ಪಾಗಿರುತ್ತಲ್ಲ ಪಾದ ಚರ್ಮ, ತುಳಿದಾಗ ನಾವು ಸೆಕೆಂಡ್ ಅನ್ನೋದ್ರಾಗೆ ಅದು ನಮ್ಮ ಬಾಡಿಗೆ ಸ್ಪರ್ಶ ಅನ್ನೋ ಮುಂಚೆನೆ ನಾವು ಅದನ್ನ ಕಾಲ್ ಕಿತ್ತಿದೆವು ಸೆಕೆಂಡ್ ಅನ್ನೋದ್ರಾಗ ನಮ್ಗೆ ಸುಡುದಿಲ್ಲ. ಇದು ವೈಜ್ಞಾನಿಕ ಕಾರಣ ಅದಕ್ಕೆ. ಇದು ಆಯ್ತರ. ಇನ್ನ ಇದ್ರ ಹಿನ್ನೆಲೆ ಏನು, ಇದು ಯಾಕೆ ಆಚರಣೆಗೆ ಬಂತು? ಯಾಕೆ ಬಂತು ಸರ್? ಇದು ಯಾಕೆ ಬಂತು ಅಂತಂದ್ರೆ, ಇದೇನಾಗ್ತಿತ್ತು, ಈ ವೀರಭದ್ರ ದೇವ್ರು ಅಂತ ಕೇಳಿರ? ಕೇಳಿದೀನಿ ಸರ್. ಲಿಂಗಾಯತರು ಮನೆ ದೇವ್ರು ಅಂತ ವೀರಭದ್ರ. ಕರೆಕ್ಟ್. ಈ ಲಿಂಗಾಯತರು ಐನೋರು ಅಂತ ಹೇಳ್ತೀವಲ್ಲ, ಈ ಜಂಗಮರು ಐನೋರು ಅಂತೀವಲ್ಲ, ಅವರು ಕೂಡ ಲಿಂಗಾಯತರೆ. ಆಯ್ತಾ? ನಮ್ಮ ಮನೆಗೆಲ್ಲ ನಾವೆಲ್ಲ ಈ ಮನೆಯೊಳಗೆಲ್ಲ ವೀರಭದ್ರ ದೇವ್ರು ಅದಾನ. ಅವನ ಆರಾಧನೆ ಮಾಡ್ಕೊಂಡಿದ್ವಿ ನಾವು. ಹೌದೌದು ಸರ್. ಈತ ಶಿವಕಾಲದ ನಂತರ ಬರ್ತಾನ. ಯಾರು? ವೀರಭದ್ರ? ಹೌದು. ಶಿವನ ನಂತರ ಬರ್ತಕ್ಕಂತ ವ್ಯಕ್ತಿ. ಶಿವನದ ಮತ್ತೊಂದು ಅವತಾರನೇ ವೀರಭದ್ರನ ಸರ್? ಅಲ್ಲ. ಶಿವ ಈ ಪುರಾಣದೊಳಗೆ ಏನ್ ಹೇಳ್ತಾರ, ಶಿವನೇ ಸೃಷ್ಟಿ ಮಾಡಿದಂತ ವೀರಭದ್ರನ್ನ ಹೇಳ್ತಾರ. ಅದ ನನ್ನ ಅಭಿಪ್ರಾಯ ಪ್ರಕಾರ ಈತ ನಂತರ ಬರ್ತಾನೆ. ಯಾಕಂತಂದ್ರೆ ಶಿವನ ಮೈ ಮೇಲೆ ಬಟ್ಟೆಗಳಿಲ್ಲ, ಕೇವಲ ಒಂದು ಜಿಂಕೆ ಚರ್ಮ, ಹುಲಿ ಚರ್ಮ ಹಿಂಗೇನೋ ಐತಿ. ಒಂದು ಪ್ರಾಣಿಯ ಚರ್ಮವನ್ನು ಹೊದ್ದಿದ್ದಾನ. ಹೊರತು ಇದು ನೂಲಿನಿಂದ ನೇಯ್ದು ಹಾಕಿದಂತ ಬಟ್ಟೆ ಯಾವ್ದು ಕಾಣುವುದಿಲ್ಲ ಶಿವನ ಮೈ ಮೇಲೆ. ಹೌದಲ್ಲ ರೀ. ಧೋತ್ರ ಆಗ್ಲಿ, ಅಂಗಿ ಆಗ್ಲಿ, ಹಿಂಗ ಯಾವ್ದು ಇಲ್ಲ ಶಿವನ ಮೈ ಮೇಲೆ. ಅದು ಯಾವ್ದು ಇಲ್ಲ, ಪ್ರಾಣಿ ಚರ್ಮವನ್ನೇ ಹೊದ್ದಿದ್ದಾನ ಆತ. ಈ ವೀರಭದ್ರ ಹಂಗಿಲ್ಲ, ಧೋತ್ರ ಹಾಕಿದಾನ. ಧೋತ್ರ ಹಾಕೊಂಡಿದಾರ, ಗೆಟಪ್ ಬೇರೆ. ಹೌದಲ್ಲ ರೀ. ಅಲ್ಲಿ ಬಟ್ಟೆ ಐತಿ, ನೇಯ್ದಂತ ನೂಲಿನಿಂದ ನೇಯ್ದಂತ ಬಟ್ಟೆ ಐತಿ. ಕರೆಕ್ಟ್. ಈ ಕಾರಣದಿಂದ ನನ್ನ ಅಧ್ಯಯನ ಪ್ರಕಾರ ಈತ ಶಿವಕಾಲದ ನಂತರ ಬಂದಾತ. ನಾಗರಿಕತೆ ಸ್ವಲ್ಪ ಮುಂದುವರೆದಿತ್ತು. ಅದೇ ಆಯ್ತಾ? ಕರೆಕ್ಟ್. ಈತ ಏನ್ ಮಾಡಿದ, ತನ್ನ ಒಂದು ಗುಂಪನ್ನ ಹೊಂದಿದ್ದ ಈತ. ಆ ಗುಂಪಿಗೆ ಒಬ್ಬ ಲೀಡರ್ ಆಗಿದ್ದ ಈ ವೀರಭದ್ರ. ಆಗ ಎಲ್ಲ ಏನಪ್ಪಾ ಅಂತಂದ್ರೆ, ಈ ಕಾಡನ್ನ ಇದ್ರೆ ನಾವು, ಕಾಡಿಲ್ಲ ಅಂದ್ರೆ ನಾವಿಲ್ಲ, ಹಸಿರಿಲ್ಲ ಅಂದ್ರೆ ನಾವಿಲ್ಲ ಅಂತಕ್ಕಂಥದ್ದು ಒಂದು ತತ್ವವನ್ನ ಇವ್ರು ಪಾಲಿಸ್ತಾ ಇದ್ರು. ಅದನ್ನ ಬಲವಾಗಿ ನಂಬ್ಕೊಂಡಿದ್ರು ಈ ಜನಾಂಗ. ಈ ಜನಾಂಗ ಅಂದ್ರೆ ಈ ದೇಶದ ಮೂಲ ನಿವಾಸಿಗಳು. ಇವ್ರು ನಾನ್ ಹೇಳ್ತಿರೋದು ಇದೆ. ಇವ್ರು ಎಲ್ಲ ದ್ರಾವಿಡರು. ದ್ರಾವಿಡ ಜನಾಂಗನೇ. ಇವರೆಲ್ಲ ಸ್ವಲ್ಪ ಕಪ್ಪಗೆ ಬರ್ತಾರ ಜನ. ಇವ್ರು ಒಳ್ಳೆ ಬೆಳ್ಳಗೆ ಕೆಂಪಗಿರಲ್ಲ. ಅದೇ ಸರ್, ಕರೆಕ್ಟ್. ಹಿಂಗಾಗಿ ಇವರೆಲ್ಲ ಹೆಂಗಿದ್ರು ಅಂತಂದ್ರೆ, ಇವ್ರು ಸ್ವಲ್ಪ ಹೊಟ್ಟೆ ಡುಮ್ಮ. ಇವ್ರು ಏನಂತಂದ್ರೆ ಈ ಗಿರ್ಜಾ ಮೀಸೆ ಅಂತೀವಲ್ಲ, ದಪ್ಪನ್ ಮೀಸೆ. ಕರೆಕ್ಟ್. ದಪ್ಪ ಮೀಸೆಯನ್ನು ಹೊಂದಿದ್ರು, ಸ್ವಲ್ಪ ನೋಡ್ಲಿಕ್ಕೆ ಸ್ಟ್ರಾಂಗ್ ಆಗಿದ್ರು.
ಹಾ ಅದೇ ಸರ್, ನಾನು ಓದಿದ್ದೆ ಈ ದ್ರಾವಿಡ ಜನ ಆರ್ಯ ಜನ ಬಗ್ಗೆ. ಅದು ಆರ್ಯರು ಅಂದ್ರೆ ಅವರು ಸ್ವಲ್ಪ ಎತ್ತರದ ವ್ಯಕ್ತಿಗಳು, ಜರ ಸಾಫ್ಟ್ ಕಲರ್ದವರು. ಹ್ಮ್ ದ್ರಾವಿಡ್ರು ಅಂದ್ರೆ ಸ್ವಲ್ಪ ಗಿಡ್ಡ, ಜರ ಮಣ್ಣು ಮೂಗು, ಕಪ್ಪನೆ ಬಣ್ಣ ಹೊಂದಿರ್ತಾರ ಅಂತ ಹಿಂಗ್ ಓದಿದೆ. ಹೌದಲ್ಲ ಸರ್? ಕರೆಕ್ಟ್. ಅವರು ಮೀಸೆ ಬೋಳ್ಸ್ಕೊಂತಾರ ಆರ್ಯರು. ಹಾ ಹಾ ಹೌದೌದು ಸರ್, ಹೌದು. ದ್ರಾವಿಡರು ಎಂದೂ ಮೀಸೆ ಬೋಳ್ಸ್ಕೊಳಲ್ಲ. ಮೀಸೆ ಬೋಳ್ಸ್ಕೊಂಡ್ರೆ ಅವ್ರಿಗೆ ಅದು ಇನ್ಸಲ್ಟ್, ಒಂಥರ ಅಪಮಾನ. ಹಾ ಹಾ ಮೀಸೆ, ಕರೆಕ್ಟ್ ಸರ್, ಕರೆಕ್ಟ್. ಗಡ್ಡ ಮೀಸೆ ಈಗ ನೀವು ಹಳ್ಳಿ ಕಡೆ ತಲೆ ಬೋಳ್ಸೋದಂದ್ರೆ ಅಪಮಾನ, ಗೊತ್ತಲ್ಲ ನಿಮಗೆ? ಕರೆಕ್ಟ್ ಸರ್, ತಲೆ ಬೋಳ್ಸಂದ್ರೆ ಈಗ ಅದೇ ಅವಮಾನದ ಸಂಕೇತ ಸರ್. ಅವಮಾನದ ಸಂಕೇತ. ಅದೇ ರೀತಿ ಗಡ್ಡ ಮೀಸೆ ಬೋಳ್ಸೋದು ಕೂಡ ಅವಮಾನ ಆಗಿತ್ತು ಅವಾಗ. ಹಾ ಹೌದಲ್ಲ ರೀ. ಯಾವಾಗ ಈ ಆರ್ಯರು ಬರ್ತಾರೋ ಅವಾಗ ಇದು ಕಾಮನ್ ಆಗ್ತದ. ಹಾ 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 ಇವ್ರು ಗಡ್ಡ ಮೀಸೆ ಬೋಳ್ಸ್ಕೊಳಕ್ ಪದ್ಧತಿ ಬಂದಿದ್ದು ಈ ಆರ್ಯರಿಂದ. ಕರೆಕ್ಟ್ ಸರ್, ಕರೆಕ್ಟ್. ನಮ್ಮಲ್ಲಿ ಇರ್ಲಿಲ್ಲ ಅದು. ಗಡ್ಡ ಮೀಸೆ ಬೋಳ್ಸೋದಂದ್ರೆ ಅದು ಅಪಮಾನದ, ಅವಮಾನದು ಒಬ್ಬ ಗಂಡಸಿಗೆ. ಕರೆಕ್ಟ್ ಸರ್, ಕರೆಕ್ಟ್. ಅಂದ್ರೆ ನೀನು ಗಡ್ಡ ಮೀಸೆ ಬೋಳ್ಸೋದು ಅಂತಂದ್ರೆ ನೀನು ಗಂಡಸಲ್ಲ, ನೀನು ತರ ಚಕ್ಕ ಅಂತ. ಹಾ ಹಾ ಈ ಕಡೆ ಏನೋ ಚೆಕ್ಕ ತರ ಮೀಸಿ ಬೋಳ್ಸಿದಿ ಅಂತಾರ ನಮ್ ಕಡೆ. ಅದೇ ರೀತಿ ಯಾವುದೇ ರಾಜ ಮಹಾರಾಜರು ಕೂಡ ಗಡ್ಡ ಮೀಸೆಗಳನ್ನ ಬೋಳಿಸ್ತಾ ಇರ್ಲಿಲ್ಲ. ಹೌದಲ್ಲ ರೀ. ಹಾ ಇದು ಇರ್ಬೇಕಾದ್ರೆ ಏನಾಗಿತ್ತು, ಇವ್ರು ದಪ್ಪ ದಪ್ಪ ಏನ್ ಕೆಂಪೇಗೌಡನ ಮುಖದೊಳಗೆ ಕಾಣಿಸ್ತೀವಿ ನಾವು, ದಪ್ಪ ಮೀಸೆ. ಆ ರೀತಿ ದಪ್ಪ ಪೊದು ಮೀಸೆ, ಈ ಗಿರಿಜಾ ಮೀಸೆ ಅಂತೀವಿ. ಕರೆಕ್ಟ್ ಸರ್, ಕರೆಕ್ಟ್. ಇಂಥ ಮೀಸೆಗಳನ್ನ ಉಳ್ಳೋರು ನಮ್ಮ ದ್ರಾವಿಡರು. ಹೌದು ಸರ್. ಇವರು ಕೆಲಸ ಏನಪ್ಪಾ ಅಂತಂದ್ರೆ ಇವರು ಕಾಡು ಕಾಯೋದು. ಯಾರು ಇವ್ರದ್ದು? ದ್ರಾವಿಡದು. ಹೌದು, ಕಾಡನ್ನ ಕಾಯೋದು, ಕಾಡು ನಾಶ ಆಗದಂಗ ನೋಡ್ಕೊಳ್ಳೋದು. ವನಪಾಲಕರಿದ್ದಂಗೆ. ಇವರಿಗೆ ಏನು ಇವ್ರದ್ದು ಆ ಕೆಲಸ ಇತ್ತು. ಅವರಿಗೆ ಲೀಡರ್ ಯಾರಿದ್ರಪ್ಪ ಅಂದ್ರೆ ವೀರಭದ್ರ ಇದ್ದ. ಕಾಡು ಜನಗಳ ನಾಯಕ ವೀರಭದ್ರ. ಕಾಡು ಜನಗಳು ಅಂತ ಹೇಳೋದಕ್ಕಿಂತ ಈ ಕಾಡು ಕಾಯುವವರು. ವನಪಾಲಕ ವನಪಾಲಕರು. ವೀರಭದ್ರ. ಇಲ್ಲಿ ಏನಾಗ್ತದ, ಈ ಆರ್ಯರು ಬಂದು ಇವರಿಗೆ ತಾವು ಋಷಿ ಮುನಿಗಳು ಅಂತ ಹೇಳ್ಕೊಂತಿದ್ರು. ಯಾರು? ಅವ್ರ ಆರ್ಯರು ತಮ್ಮನ್ನು ತಾವು ಋಷಿ ಮುನಿಗಳು ಅಂತ ಕರ್ಕೊಳ್ತಿದ್ರು. ಪುರಾಣದಲ್ಲಿ ಹಂಗ್ ಬರ್ಕೊಂಡಿದಾರ. ಕರೆಕ್ಟ್ ಸರ್, ಕರೆಕ್ಟ್. ಋಷಿ ಮುನಿಗಳು ಅಂತಂದ್ರೆ ಈ ಆರ್ಯರು. ಅವ್ರು ಕೆಂಪಿಗೆ, ತಳ್ಳಗೆ, ಬೆಳ್ಳಗೆ ಇರ್ತಿದ್ರು. ಇವ್ರ ಕೆಲಸ ಏನಪ್ಪಾ ಅಂತಂದ್ರೆ ಈ ಕಾಡಿನೊಳಗೆ ಈ ಅಗ್ನಿ ಕುಂಡಗಳನ್ನ ನಿರ್ಮಿಸುವುದು. ಅಲ್ಲೆಲ್ಲ ಕಟ್ಟಿ ಅದ್ರೊಳಗಡೆ ಈ ಕಟ್ಟಿಗೆ ಹಾಕಿ ಬೆಂಕಿ ಹಚ್ಚೋದು. ಹೌದು ಹೌದು. ಇದನ್ನ ಮಾಡಿ ಅಲ್ಲಿ ಹೋಮ ಯಜ್ಞಾದಿಗಳನ್ನ ಮಾಡೋದು. ಹೋಮ ಯಜ್ಞಗಳನ್ನ ಮಾಡೋದ್ರೊಂದಿಗೆ ಅಲ್ಲಿ ಏನಪ್ಪಾ ಅಂತಂದ್ರೆ ಪ್ರಾಣಿ ಪಕ್ಷಿಗಳನ್ನ ಜೀವಂತ ತಂದು ಅದ್ರೊಳಗೆ ಸುಡ್ತಿದ್ರು. ಅದೇ ಅದಕ್ಕೋಸ್ಕರ ಅವ್ರಿಗೆ ತಿನ್ಲಿಕ್ಕೆ, ತಿನ್ನೋಗೋಸ್ಕರ ಆ ರೀತಿ ಮಾಡ್ತಿದ್ರು. ತಮ್ಮ ತಿನ್ಲಿಕ್ಕಾಗಿ. ಅಲ್ಲಿ ಅದೇನಂತಾರೆ, ಎಂತ ಪ್ರಾಣಿ ಪಕ್ಷಿ ಅಪ್ಪ ಅಂತಂದ್ರೆ ಅದು ತಿರುಗಿ ಬೀಳಬಾರ್ದು. ಈಗ ಹುಲಿ, ಸಿಂಹ, ಚಿರತೆ, ಅಂತ ಮುಳ್ಳಂದಿ ಇಂಥ ಪ್ರಾಣಿಗಳನ್ನ ಯಾವ್ದನ್ನು ಮುಟ್ಟಲ್ಲ ಅವ್ರು. ಈ ಸೀಳು ನಾಯಿ ಇವೆಲ್ಲ ತಿರುಗಿ ಬಿದ್ದು ಹೊಳೆ ಕಸ್ತಾವ್. ಅದಕ್ಕೆ ಅಂತವನ್ಗೆ ಯಾವ ಕೈ ಹಾಕಲ್ಲ ಇವ್ರು. ಏನಿದ್ರು ನೋಡ್ರಿ, ಈ ಕುರಿ, ಈ ಜಿಂಕೆ, ಈ ಕೋಳಿ, ಅದೇ ಸಾಕು ಪ್ರಾಣಿ, ಸಾಧು ಪ್ರಾಣಿಗಳಿಗೆ ಸಾಧು ಪ್ರಾಣಿ. ಅದು ಸಾಕು ಇರ್ತೈತೋ ಬಿಡ್ತೈತೋ, ಅದು ಸಾಧು ಇರ್ಬೇಕದು. ತಿರುಗಿ ಬೀಳಬಾರ್ದು. ಕರೆಕ್ಟ್, ಕರೆಕ್ಟ್. ನೀವ್ ಎಲ್ಲೂ ಕೂಡ ನೋಡ್ರಿ ಕ್ರೂರ ಪ್ರಾಣಿ ತಗೊಂಡ್ ಸುಟ್ಟು ತಿಂದಿದ್ದು ಎಲ್ಲೂ ಇಲ್ಲ. ತಿನ್ನಲ್ರಿ. ಹುಲಿಗ್ ತಿನ್ನಲ್ಲ, ಆಮ್ಯಾಗ ಆನೆಗ್ ತಿನ್ನಲ್ಲ. ಯಾವ್ದೋ ಸಾಧು ಪ್ರಾಣಿ ಇರ್ತದೆ ಅದನ್ನ ಸರಳವಾಗಿ ಹಿಡ್ಕೊಂಡು ತಿಂತಾರ. ಅದು ತಿರುಗಿ ಬೀಳಬಾರ್ದು. ಅದು ಕರೆಕ್ಟ್, ಕರೆಕ್ಟ್. ಸುಮ್ನಿರ್ಬೇಕದು, ಕತ್ ಕೊಡ್ಬೇಕದು. ಅಂತದನ್ನ ತಗೊಂಡು ಸುಟ್ಕೊಂಡು ತಿನ್ನೋದು. ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂತಿದ್ರು. ಅದೇ ಅದೇ ಅದೇ. ಇದು ವಚನದಲ್ಲೂ ಕೂಡ ಉಲ್ಲೇಖ ಆಗ್ಯದ. ಶರಣರು ಉಲ್ಲೇಖ ಮಾಡಿದಾರೆ. ಬಸವಣ್ಣವರೇ ಮಾಡಿದಾರಲ್ಲ, ಹೊಲೆಯರ ಬಸರಲ್ಲಿ ವಿಪ್ರರು ಹುಟ್ಟಿ ಗೋ ಮಾಂಸವ ತಿಂಬರೆಂಬುದಕ್ಕೆ ಇದೇ ದೃಷ್ಟ ನೋಡ. ಇದು ವಚನದ ಮೊದಲನೇ ಸಾಲು. ಏನಯ್ಯ ವಿಪ್ರರು ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ಅವಾಗಲೇ ಇದು ಉಲ್ಲೇಖದಲ್ಲಿ ಹೊಲೆಯರ ಬಸರಲ್ಲಿ ವಿಪ್ರರು ಹುಟ್ಟಿ ಗೋ ಮಾಂಸವ ತಿಂಬರೆಂಬುದಕ್ಕೆ ಇದೇ ದೃಷ್ಟ ನೋಡ ಅಂತ ಬರೀತಾರ. ಕರೆಕ್ಟ್ ಸರ್, ಕರೆಕ್ಟ್. ಹಂಗೆ ಇವರು ಅವಾಗ ತಿಂತಿದ್ರು ಅಂತ. ಇದಕ್ ಸಾಕಷ್ಟು ಇನ್ನೂ ಉಲ್ಲೇಖ ಅದಾವ. ಉದಾಹರಣೆಗಳು ಹೇಳ್ತೇವೆ.
ಸಾಕಷ್ಟು ಕಡೆ ಹೌದಲ್ಲ? ಸಾಕಷ್ಟು ಉಲ್ಲೇಖಗಳದಾವು. ಅವ್ರು ಈ ರೀತಿ ತಿಂತಿದ್ರಲ್ಲ, ಇದನ್ನ ಈ ಈ ದ್ರಾವಿಡ ಜನಾಂಗದವ್ರು ನೋಡಿದ್ರಪ್ಪ ಅಂತಂದ್ರೆ ಕೈಯೊಳಗ ಈ ಕುರುಪಿ, ಕೊಡ್ಲಿ, ಮಚ್ಚು ಇಂಥ ಆಯುಧಗಳನ್ನ ಹಿಡ್ಕೊಂಡು ಇವ್ರ ಮೇಲೆ ಹೊಡಿಲಿಕ್ಕೆ ಅವ್ರು ಓಡಿ ಬರ್ತಿದ್ರು. ಹಾ ಹಾ ಅದೇ ಕರೆಕ್ಟ್ ಸರ್. ಓಡಿ ಬರ್ತಿದ್ರು. ಈಗ ಉದ್ದೇಶ ಏನಪ್ಪಾ ಅಂತಂದ್ರ ಈ ಪ್ರಾಣಿ ಪಕ್ಷಿಗಳನ್ನ ಹಾಳು ಮಾಡ್ತಾರ, ಹಾ ಹಾ ಹೊಡ್ಕೊಂಡ್ ತಿಂದು ಹಾಳ್ ಮಾಡ್ತಾರೆ. ಹೊಡ್ಕೊಂಡ್ ಹಾಳು ಮಾಡ್ತಾರ. ಯಾಕಂದ್ರ ಈ ನಾನ್ ವೆಜ್ ತಿನ್ನೋದು ನಮ್ಮಲ್ಲಿ ಇರ್ಲಿಲ್ಲ ಅವಾಗ. ಹಾ ಹೌದೇನ್ರಿ? ಶಿವ ಸಂಸ್ಕೃತಿಯಲ್ಲಿ ಅದು ಇರ್ಲಿಲ್ಲ. ಆರೇಳು ತಿಂತಿದ್ರೇನೋ ಮೊದ್ಲು? ಅವ್ರು ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಬಂದು. ಹಾ 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 ನಮ್ಮಲ್ಲಿ ಶಿವ ಸಂಸ್ಕೃತಿ ಒಳಗೆ ಎಲ್ಲೂ ಕೂಡ ಅದಿಲ್ಲ, ನಾನ್ ವೆಜ್ ತಿನ್ನೋದಿಲ್ಲ. ನೋಡಿ ಈಗ ಹೆಂಗಾಗಿದೆ ಕಾಲ, ವಿಪರೀತದ ಕಾಲ, ಹಿಂಗ ಅದ್ಲಿ ಬದ್ಲಿ ಮಾಡಿದಾರೆ ಕಾಡು. ಅದು ಬಿಟ್ರೆ ಅದು ಏನಾದ್ರು ಇರ್ಬೋದು. ಓಕೆ ಸರ್, ಅದು ನಿಮ್ಮ ಅಗ್ನಿದ್ ಮುಂದುವರಿಸಿ ಸರ್. ಅಗ್ನಿದ್ ಅಲ್ಲಿಗೆ ಬರ್ಬೇಕಂದ್ರೆ ಇದು ಇಲ್ಲೇ ಐತಿ ವಿಷಯ. ಇಲ್ಲೇನಾಗ್ತಿತ್ತು, ಇವ್ರು ಅಗ್ನಿ ಹೆಚ್ಚಿ ಇದೇನು ಇವರು ಹೋಮ ಹವನಗಳನ್ನು ಮಾಡ್ಕೊಂಡು ಅದ್ರೊಳಗೆ ಪ್ರಾಣಿ ಪಕ್ಷಿಗಳನ್ನು ಜೀವಂತ ಇಟ್ಕೊಂಡು ಸುಟ್ಟು ತಿನ್ಬೇಕಾದ್ರೆ ಇವ್ರು ಓಡಿ ಬಂದು ಅವ್ರನ್ನ ಹೊಡಿಲಿಕ್ಕೆ ಬೆನ್ನ ಹತ್ತಿದ್ರು. ಅವಾಗ ಅವರೆಲ್ಲ ಕಿತ್ಕೊಂಡು ಓಡುತ್ತಿದ್ರು. ಆರ್ಯರು ಕಿತ್ಕೊಂಡು ಓಡೋಗ್ತಿದ್ರು. ಇವ್ರು ಬಂದ್ರೆ ಸಾಕು ಅವ್ರು ಕಿತ್ಕೊಂಡು ಓಡೋಗವ್ರು. ಹಿಂಗೇನಂತಂದ್ರೆ ಅದಕ್ಕೆ ಇವ್ರನ್ನ ರಾಕ್ಷಸರು ಅಂತ ಕರೆದ್ರು ಅವ್ರು. ದ್ರಾವಿಡರನ್ನು? ಹೌದು, ದ್ರಾವಿಡರನ್ನ ಆರ್ಯರು ರಾಕ್ಷಸರು ಅಂತ ಕರೀತಾರ. ಅಂದ್ರ ಕಾಡು, ಕ್ಷಕ ಅಂದ್ರ ಕಾಯುವವ. ರಕ್ಷಕ ಅಂದಂಗ. ರಾಕ್ಷಸ ಅಂತಂದ್ರೆ ಕಾಡನ್ನ ಕಾಯುವವರು. ಅದೇ ಕಾಡನ್ನ ರಕ್ಷಿಸುವನು ಅಥವಾ ಕಾಯುವನು ಅಂದ್ರೆ ರಾಕ್ಷಸದ ಪದಾರ್ಥ. ಹೌದು ಸರ್, ನಾನು ಎಲ್ಲೋ ಓದಿದ್ ನೆನಪು. ಕರೆಕ್ಟ್ ಸರ್. ಇದು ಹಿಂಗಾಗ್ಬಿಟ್ಟು ಆದ್ರ ಇದು ಪದ ಸರಿ ಐತಿ. ಇದನ್ನ ಕೆಟ್ಟ ರೀತಿಯಲ್ಲಿ ಅವ್ರು ಬಿಂಬಿಸ್ತಾರ. ರಾಕ್ಷಸ ಅಂದ್ರೆ ದುಷ್ಟ, ಕೆಟ್ಟ ವ್ಯಕ್ತಿ ಅಂತಕ್ಕಂತ, ಕೆಟ್ಟವನು ಅನ್ನೋ ರೀತಿಯಲ್ಲಿ ಇದನ್ನ ರೂಪಾಂತರ. ಕರೆಕ್ಟ್ ಸರ್, ಕರೆಕ್ಟ್ ಆಯ್ತಾ? ಈ ರೀತಿ ಇರ್ಬೇಕಾದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಪುರಾಣದೊಳಗೆ ಕೇಳಿದ್ರೆ ಸ್ಕಂದ ಪುರಾಣ ಇವೆಲ್ಲ ಬರ್ತಾವ. ಆ ಪುರಾಣದೊಳಗೆ ತೆಗೆದು ನೋಡಿದಲ್ಲಿ ಇಲ್ಲಿ ಕಥೆಯೊಳಗೆ ಬರ್ತದ, ಈ ರಾಕ್ಷಸರಿಗೂ ಮತ್ತು ಈ ದೇವಾನ ದೇವತೆಗಳಿಗೆ ಯುದ್ಧ ನಡೀತು. ಯುದ್ಧ ರಾಕ್ಷಸರು ಸರ್, ಒಂದ್ ನಿಮಿಷ. ರಾಕ್ಷಸರು ಅಂದ್ರೆ ದ್ರಾವಿಡರು, ಮತ್ತೆ ಇವರು ದೇವತೆಗಳಂದ್ರ ಆರ್ಯರು. ಹೌದು. ಆರ್ಯ ಮತ್ತು ದ್ರಾವಿಡ ವಿದ್ಯೆಗಳನ್ನ ಅವರು ರಾಕ್ಷಸ ಮತ್ತು ದೇವತೆಗಳ ವಿದ್ಯ ಅಂತೇಳಿ ಪುರಾಣದಲ್ಲಿ ಚಿತ್ರಿಸಿದಾರ. ಹಾ ಕರೆಕ್ಟ್ ಸರ್. ಇವರಿಬ್ಬರಿಗೂ ಯಾವಾಗಾದ್ರೂ ಜಗಳಿತ್ತು. ದೇವಾನು ದೇವತೆಗಳಿಗೆ ಮತ್ತು ರಾಕ್ಷಸರಿಗೆ. ಈ ದೇವಾನು ದೇವತೆಗಳ ಕಡೆ ಇವ್ರಿದ್ರಂತ. ಯಾರಿವ್ರು? ಈ ಋಷಿ ಮುನಿಗಳು ಇದ್ರಂತ. ಅವರು ಹಿರಿಯರನ್ನ ಇವರು ಋಷಿಗಳನ್ನ ಕರ್ಕೊಂಡಿದ್ದಾರೆ ಸರ್ ಪುರಾಣದಲ್ಲಿ. ಈ ದ್ರಾವಿಡ ಮೂಲ ಪುರುಷರಿಗೆ ಇವರು ರಾಕ್ಷಸರನ್ನು ಚಿತ್ರಿಸಿದ್ದಾರೆ ಪುರಾಣದಲ್ಲಿ. ಹೌದು. ಸರಿ ಸರ್, ಮುಂದೆ ಹೇಳಿ. ಇದು ಮುಂದೆ ಏನಂತಂದ್ರೆ ಅದೇ ಆ ರೀತಿ ಅವ್ರನ್ನ ಬಂದಾಗ ಇವ್ರು ರಾಕ್ಷಸರು ಅಂತ ಹೇಳ್ತಾರೆ. ರಾಕ್ಷಸರು ಈ ಋಷಿ ಮುನಿಗಳಿಗೆ ಎಲ್ಲ ಕಾಟ ಕೊಡ್ತಿದ್ರು, ತೊಂದರೆ ಕೊಡ್ತಿದ್ರು, ಹೋಮ ಹವನಗಳನ್ನ ತಡಿತಿದ್ರು. ಅವ್ರು ಮಾಡ್ತಿದ್ರು. ಬಂದ್ಬಿಟ್ಟು ಇವರೆಲ್ಲ ಹೊಡೆಯಕ್ಕೆ ಓಡಿ ಬರ್ತಿದ್ರು. ಅವಾಗ ಅವರು ಕಿತ್ಕೊಂಡು ಓಡೋಗ್ತಿದ್ರು. ಹಿಂಗ ಅವ್ರನ್ನ ಓಡಿಸ್ಬಿಟ್ಟು ನಂತರ ಇಲ್ಲೇನಂದ್ರೆ ಈ ವೀರಭದ್ರನು ಬರ್ತಾನ. ಅದೇ ವನಪಾಲ, ಅದು ವನ ಕಾಯುವವರ ಲೀಡರ್ ವೀರಭದ್ರ. ಈ ಅವ್ರು ಸ್ವಲ್ಪ ಉಪಟಳ ಜಾಸ್ತಿ ಆದಾಗ ತಾನೇ ಸ್ವತಃನು ಬರ್ತಾನ ಈ ಗುಂಪಿನೊಂದಿಗೆ. ಹೌದೇನ್ರ? ಬಂದು ಅವ್ರಿಗೆ ಏನಂತಾರ, ಇವನ್ ಕಡೆ ಏನಿರ್ತಾವು, ಕೆಲವೊಂದು ಸಳಕೆಗಳು ಇರ್ತಾವ, ಸಣ್ಣ ತಂತಿ ಅಂತಾವ್. ಸಳಕೆಗಳು ಅವನ್ನೆಲ್ಲ ಇಟ್ಕೊಂಡಿರ್ತಿದ್ದ. ಬರ್ಬೇಕಾದ್ರೆ ಸುಮ್ನೆ ಬರ್ತಿದ್ದಿಲ್ಲ. ಅವನ್ ತಗೊಂಡು ಅವ್ರ ನಾಲ್ಗೆ ಎಳೆದು ಚುಚ್ಚು ಬಿಡೋದು. ನಾಲ್ಗಿಂದ ಆ ಕಡೆ ಈ ಕಡೆ ಪಾರ್ಸ್ ಮಾಡ್ಬಿಡೋದು ಅವನ್ನ. ಮತ್ತ ಅವರು ಇದೇನಂತಾರ ಒಂದು ಹೊಡೆಯೋದು. ಅವ್ರ ಅಂತ ಬಾಯಿ ತೆಗೆದ್ರೆ ಸಾಕು, ಕೆನ್ನೆಗೆ ಈ ಕಪಾಳದಿಂದ ಆ ಕಪಾಳಕ್ಕೆ ಪಾಸ್ ಮಾಡ್ಬಿಡೋದು. ಅದು ಅವ್ರ ಬಾಯಿ ಮುಚ್ಚಾಕ ಬಂದಿರಬಾರ್ದು, ಸುಮ್ನೆ ಇರ್ಲಿಕ್ಕಾಗಿರ್ಬಾರ್ದು ಅವ್ರಿಗೆ. ಹಂಗ ಎಲ್ಲಿ ಅವ್ರು ಎಲ್ಲೆಲ್ಲಿ ಸಿಗ್ತದ ಅಲ್ಲೆಲ್ಲ ಚುಚ್ಚು ಬಿಡೋದು. ವೀರಭದ್ರ ಮಾಡ್ತಿದ್ದ ಇದನ್ನ. ಇದಕ್ಕ ಶಸ್ತ್ರ ಹಾಕೋದು ಅಂತಂದು ಅದನ್ನೇ ಇವತ್ತಿನ ದಿವಸ ಪಾಲಿಸ್ತಾರ. ಅದೊಂದು ಸಂಪ್ರದಾಯ ಇದೆ ಅಂತಾರ? ಹೌದು 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 ಹೌದು. ಶಸ್ತ್ರ ಹಾಕೋದು ಒಂದು ಸಂಪ್ರದಾಯ ಇನ್ನೂ ಜೀವಂತವಾಗಿದೆ. ಪುರವಂತರು ಅಂತ ಮಾಡ್ತಾರೆ ಇದನ್ನ. ಪುರವಂತಿಕೆ ಮಾಡೋರು ಅಂತ ಅವ್ರನ್ನ ಪುರವಂತರು ಅಂತ ಕರೀತಾರ. ಹೌದೇನ್ರಿ? ಅವ್ರ ಈ ಅಗ್ಗಿ ಹಾಯ್ತಾರ. ವೀರಗಾಸೆ ಅಂತ ಕೇಳಿರ ನೀವು? ಯಾವ ಸರ್? ಅಲೆಲೆಲೆ ವೀರ, ಅಲೆಲೆಲೆ ಭದ್ರ ಅಂತ ಬರ್ತಾರ, ಗೊತ್ತಾ? ವೀರಗಾಸೆ ಜಾತ್ರೆ ಒಳಗೆಲ್ಲ ಆತರ ಮಾಡ್ತಾರ ಸರ್. ಇದೇ ನಿಮ್ಗೆ ಹೇಳ್ತೀರಿ, ಅದು ವೀರಭದ್ರನ ಅವತಾರನೇ ಅದು. ಹೌದೇನ್ರಿ? ಅದನ್ನೇ ಪುರವಂತಿಕೆ ಅಂತ ಕರೀತಾರ ನಾವು ಉತ್ತರ ಕರ್ನಾಟಕ.
ಹೌದೇನ್ ಸರ್? ಈ ಕಡೆ ವೀರಗಾಸೆ ಅಂತ ಕರೀತಾರ, ನಮ್ ಕಡೆ ಪುರವಂತಿಕೆ ಅಂತ ಕರೀತಾರ. ಹಾ ಜಾತ್ರೆಯಲ್ಲಿ ನೋಡಿದೀನಿ ಸರ್, ನಾನು ಚಿಕ್ಕವನಿದ್ದಾಗ ಅಳಕೇಡಿ ಜಾತ್ರೆಯಲ್ಲಿ ಈಗ ಇನ್ನೂ ತೇರಿ ಎಳೆ ಮುಂಚೆನೆ ಈ ರೀತಿ ಎಲ್ಲ ಮಾಡ್ತಿದ್ರು. ಹೌದಲ್ಲ ರೀ? ಆ ಕಡೆ ಈ ಕಡೆ ಜನ ಎಲ್ಲ ನಿಂತಿರ್ತಾರ. ಹಾರೆ ವೀರ ಹಾರೆ ಭದ್ರ ಅಂತಂದು ವಚನಗಳನ್ನ ಹೇಳ್ತಾರ. ವಚನಗಳು ಹೇಳ್ತಾರ. ಆಮೇಲೆ ಆಮೇಲೆ ಒಂದು ಮನೆ ಮಾಡಿ ದಡ್ಡಗ್ ಅಂತ ಬಾರಿಸ್ತಾರ ಹಲಿಗಿ. ಹೌದು ಸರ್, ಹೌದೌದು ಒಣ ಮೃಗಗಳಿಗೆ ಅಂಜಿದಡೆ ಅಂತಯ್ಯ ದಡ್ಡಗ್ ಅಂತ ಬರ್ತಾರ. ಕರೆಕ್ಟ್ ಸರ್, ನಾನು ನೋಡಿದೀನಿ ಸರ್, ನಾನು ನೋಡಿದೀನಿ. ಅಂಗದ ಮೇಲೆ ಲಿಂಗವ ಕಟ್ಟಿ ದಡ್ಡಗ್ ಅಂತ ಬರ್ತಾರ. ಕರೆಕ್ಟ್ ಸರ್, ಕರೆಕ್ಟ್. ಈ ಕಾರ್ಯಕ್ರಮ ನೋಡಿದೀನಿ ಸರ್, ಜಾತ್ರೆಯಲ್ಲಿ ಮಾಡ್ತಾರ. ಹೌದೌದು. ಇದು ಏನದು ಪುರವಂತಿಕೆ ಅಂತಾರೆ ಇದಕ್ಕೆ. ನಮ್ ಕಡೆ ಉತ್ತರ ಕರ್ನಾಟಕ ಕಡೆ ಇದು ಫೇಮಸ್ ಇದು. ಆ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ವೀರಗಾಸೆ ಅಂತಾರ. ಈ ಕಡೆ ವೀರಗಾಸೆ ಅಂತಾರ. ಈ ಕಡೆ ಅವ್ರಿಗೆ ವಚನ ಇತ್ತೀಚೆಗೆ ಬಳಸ್ತಾ ಇದಾರ. ಇವರೆಲ್ಲ ಯಾವ್ದಾವ್ದು ಬೇರೆ ಬೇರೆ ರೀತಿಯಿಂದ ಇವ್ರು ಹೇಳ್ತಾರ. ಈ ಕೆಲವೊಂದು ಬೇರೆ ರೀತಿಯಿಂದ ನಾಟಕೀಯವಾಗಿ ಬೇರೆ ಯಾವ ಬರ್ತಾವ ಅದು ನನ್ಗೆ ಸರಿಯಾಗಿ ಹೇಳಿಕ್ ಬರ್ತಾ ಇಲ್ಲ. ಬೇರೆ ರೀತಿಯಿಂದ ಇಲ್ಲಿ ಬಳಸ್ತಾರ. ಇತ್ತೀಚೆಗೆ ವಚನಗಳನ್ನು ಹೇಳ್ತಾ ಇದಾರೆ ಇವರು. ಹೌದೇನ್ರಿ? ಇವು ಖಡಕ್ ಆಗಿರ್ತಕ್ಕಂಥ ವಚನಗಳನ್ನೆಲ್ಲ ಬಳಸ್ತಾ ಇದಾರ. ಅಂಬಿಗರ ಚೋಡನ ವಚನಗಳನ್ನ ಹೆಚ್ಚಾಗಿ ಬಳಸ್ತಾರ ಆ ಕಡೆ ದಕ್ಷಿಣ ಕರ್ನಾಟಕದ. ಒಟ್ನಲ್ಲಿ ಈ ಪುರವಂತಿಕೆ ಆಡೋದಂದ್ರೆ ಅಂತ ವಚನಗಳನ್ನ ಹೆಚ್ಚು ಬಳಸ್ತಾರ. ಗಟ್ಟಿಯುಳ್ಳ ಎಡಪಾದ ರಕ್ಷೆಯನ್ನು ಕೊಂಡು ಲಟನೆ ಹೊಡೆ ಅಂದ ನಮ್ಮ ಅಂಬಿಗರ ಚೋಡಯ್ಯ ಅಂತ. ಕೈಯೊಳಗ ಖಡ್ಗ ಹಿಡ್ಕೊಂಡು ಕುಣ್ಕೋತ್ ಆ ಕಡೆ ಹೋಗೋದು, ಕುಣ್ಕೊಂತ ಈ ಕಡೆ ಬರೋದು. ಹೌದು ಸರ್. ಅವ್ರು ಇಬ್ರು ಇರ್ತಾರ, ಅವ್ರ ಜೋಡಿ ಮೇಲೆ ಇರ್ತಾರ ಅವ್ರು. ಒಬ್ಬ ಈ ದಂಡಿಗೆ ಇರ್ತಾನೆ, ಇನ್ನೊಬ್ಬ ಆ ದಂಡಿಗೆ ಇರ್ತಾನೆ. ಅವ್ನು ಓಡ್ಕೊಂಡು ಹಿಂಗ್ ಬರ್ತಾನೆ, ಇವ್ನು ಓಡ್ಕೊಂಡು ಹಂಗ ಹೋಗ್ತಾನೆ. ಕರೆಕ್ಟ್ ಸರ್, ಕರೆಕ್ಟ್. ಈ ರೀತಿಯಾಗಿ ಇವರು ಇದನ್ನ ಹೇಳ್ತಾ ಇರ್ತಾರ. ಒಬ್ರಿಗೊಬ್ರು ಪೈಪೋಟಿ ಮೇಲೆ ಇಬ್ರು ಹೇಳ್ತಿರ್ತಾರ. ಹೌದೇನ್ರಿ? ಅವ್ನಾದ್ಮೇಲೆ ಇವ್ನು ಹೇಳ್ತಾನೆ, ಇವ್ನಾದ್ಮೇಲೆ ಅವ್ನು ಹೇಳ್ತಾನ. ಅದೇ ಇಲ್ಲ ಇವನೊಂದ್ 4-5 ಇವ್ನು ಹೇಳ್ತಾನೆ, 4-5 ಅವ್ನು ಹೇಳ್ತಾನ. ಈ ಕಾರ್ಯಕ್ರಮ ಜಾತ್ರೆಯಲ್ಲಿ ಅಷ್ಟೇ ನಡೀತೇನೆ, ಮತ್ತೆ ಬೇರೆ ಬೇರೆ ಇದನ್ನ ಮದುವೆಯೊಳಗೂ ನಡೆಸ್ತಾರ. ಮದುವೆಯೊಳಗೆ ನಡೀತೇನೆ ಕಂಪಲ್ಸರಿ. ನಮ್ ಲಿಂಗಾಯತರ ಮದುವೆಯೊಳಗೆಲ್ಲ ಇದನ್ನ ನಡೆಸ್ತಾರ. ಇತ್ತೀಚೆಗೆ ಅವರು ಶಸ್ತ್ರ ಹಾಕೋದು ಇವೆಲ್ಲ ಸ್ವಲ್ಪ ಹಿಂಸೆ ಅನಿಸ್ತದ. ಹಿಂಗಾಗಿ ಕೆಲವೊಬ್ರು ಪ್ರಜ್ಞಾವಂತಿಕೆ ಇದ್ದವರು ಬೇಡ ಅಂತ ಪುರವಂತರನ್ನ ಕರ್ಸೋದೇ ಇಲ್ಲ ಮದುವೆಗೆ. ಅವ್ರು ಯಾರು ಹರಕೆ ಹೊತ್ತಿದ್ರು ಅವ್ರನ್ನ ಎಳತೊಂಬಂದ್ ಚುಚ್ಚ ಬಿಡ್ತಾರ ಅವ್ರು. ಅವ್ರು ಹರಕೆ ಹೊತ್ತಿರ್ತಾರಂತ. ಅವ್ರು ಹಿರಿಯರು ಯಾರೋ ಹೊತ್ತಿದ್ರು ಇವ್ರಿಗೆ ಚುಚ್ತಾರ ಅವ್ರು. ಹೌದೇನ್ರಿ? ಒಂದೊಂದ್ಸರಿ ಹೇಳಕ್ ಬರಲ್ಲ. ಅವ್ರ ಏನಂತಾರ ಒಂದು ರೋಷದೊಳಗೆ ಇರ್ತಾರ. ಅವ್ರಿಗೆ ಯಾರ್ ಕೈ ಸಿಗ್ತಾರ ತೊಗೊಂಡ್ ಚುಚ್ಬಿಡ್ತಾರ ಅವ್ರು. ಕರೆಕ್ಟ್ ಸರ್, ಕರೆಕ್ಟ್. ಅವ್ರು ಹೇಳಿಕ್ ಬರಲ್ಲ, ಅವ್ರ ಮೂಡ್ ಹಿಂಗೆ. ಅದಕ್ಕೆ ಅದು ಏನಪ್ಪಾ ಅಂದ್ರೆ ಅವ್ರನ್ನ ಕೆಲವರು ಹೆದರ್ಕೊಂಡು ದೂರ ಸರ್ ನಿಲ್ತಾರ. ಕರೆಕ್ಟ್ ಸರ್, ಕರೆಕ್ಟ್. ಅದಕ್ಕೆ ಏನಪ್ಪಾ ಬೇಡ ಇವ್ರನ್ನಂತ ಕರ್ಸಂಗೆ ಇಲ್ಲ. ಹೌದಲ್ಲ ರೀ? ಇದು ನಡೀತಿದ್ದು. ಇದನ್ ಈ ವೀರಭದ್ರ ಬಂದಾಗ ಇವನ್ ಏನ್ ಮಾಡ್ತಾನ, ಆ ರೀತಿ ಹಿಡಿದು ಅವ್ರಿಗೆಲ್ಲ ಚುಚ್ಚಿ ಮಾಡಿ ಅವ್ರನ್ನ ಓಡಿಸ್ತಾನ. ನಂತರ ಅದು ಚುಚ್ಚೋದು ಅದು ಅದ್ರ ಸಾಂಕೇತಿಕವಾಗಿ ಇದು ಆಚರಣೆ ಮಾಡ್ತಾರ. ಅದನ್ನ ನಂತರ ಹೇಳ್ತೇನೆ. ಅದನ್ನ ಯಾವ ವೀರಭದ್ರ ದೇವರು ಅವ್ರಿಗೆ ಹಿಡಿದು ಚುಚ್ತಿದ್ನೋ ಇವತ್ತಿನ ದಿವಸ ನಮಗೆ ನಾವೇ ಚುಚ್ಕೊಳ್ಳೋಂಗ್ ಮಾಡಿಟ್ಟಿದ್ದಾರೆ ಇವ್ರು. ಅಲ್ಲಿ ಒಳಗ್ ಬಂದ್ ಏನೋ ತಿರ್ಚಿರ್ತಾನ ಸರ್ ಅವನು. ಬ್ರಾಹ್ಮಣಿಕೆಗೊಳಿಸ್ತಾನ. ಇದನ್ನ ಏನ್ ಮಾಡ್ತಾರ ನಂತರದಲ್ಲಿ ನಮ್ಮನಿಗೆ ತಿರುಗುಬಾಳು ಮಾಡ್ಬಿಡ್ತಾನ ಅವನು. ನಮ್ಮ ಪುರವಂತರು ನಮಗೆ ಚುಚ್ಚಬೇಕು. ವೀರಭದ್ರನ ಅವತಾರ ತಾಳಿದಂತ ಪುರವಂತರು ನಮಗೆ ಚುಚ್ತಾರ ಅವ್ರು. ಅದೇ ಅವ್ನ ಒಳ ಕೈ ಆಡಿಸಿ ಉಲ್ಟಾ ಮಾಡಿಟ್ಟಿದ್ದಾನೆ ಸರ್. ಎಲ್ಲದರಲ್ಲಿ ಲಿಂಗಾಯತಲ್ಲಿ ಕೈ ಆಡಿಸಿದ್ದಾನೆ, ಎಲ್ಲಾ ಧರ್ಮದಲ್ಲಿ ಕೈ ಆಡಿಸಿ ಎಲ್ಲಾ ಧರ್ಮಗಳನ್ನ ಬ್ರಾಹ್ಮಣಿಗಳು ಮಾಡಿದ್ದಾನೆ. ಕೆಲವೊಂದೇನು ನಮ್ಮ ಮೂಲ ಭಾರತೀಯ ಧರ್ಮಗಳಿವೆಯಲ್ಲ ಅಲ್ಲೆಲ್ಲ ಕೈ ಆಡಿಸಿದ್ದಾನೆ ಸರ್ ಅವನು. ಕೇಳ್ರಿ ಎಷ್ಟು ಅವ್ರು ಬುದ್ಧಿವಂತಿಕೆ ಹೆಂಗಪ್ಪ ಅಂತ, ನಮ್ಮ ಬಾಣವನ್ನ ತಿರುಗು ಬಾಣ ಮಾಡೋದು ನಮಗೆ. ಅದೇ ಸರ್, ಅದೇ ಆಯ್ತಾ? ಕರೆಕ್ಟ್. ಅದು ಆಕ್ಚುಲಿ ಪನಿಷ್ಮೆಂಟ್. ಅದು ಚುಚ್ಚೋದಂದ್ರೆ ಪನಿಷ್ಮೆಂಟ್, ಶಿಕ್ಷೆ ಅದು. ಅದ್ರ ಉಲ್ಟಾ ನಮಗೆ ಚುಚ್ಚುವಂಗ್ ಮಾಡೋದು. ಈಗ ನೀವ್ ಹೇಳಿದ್ರೆ ನನಗೂ ಗೊತ್ತಿರ್ತದ. ಹಿಂಗ ಅದಕ್ಕೆ ಒಂದ್ ಹಿನ್ನೆಲೆ ಅದ, ಅದಕ್ಕೆ ಈ ತರ ಮಾಡ್ತಾರ ಅಂತ. ಇವ್ರು ಹಿಂಗ್ ಚುಚ್ಕೋತಾರಪ್ಪ ಇವ್ರ. ಅವ್ ನೋಡಿ ಎಷ್ಟು ಒಳಕ್ ಒಂದು ಗೇಮ್ ಮಾಡಿದಾನ. ಅದೇ ನಮ್ ಲಿಂಗಾಯತರಿಗೆ ಗುರ್ತಿಲ್ಲ ಇದು. ಎಷ್ಟೋ ಜನ ಗೊತ್ತಿಲ್ಲ. ಹೌದಲ್ಲ. ಆ ನಂತರ ಇನ್ನು ಅಗ್ನಿ ತುಳಿಯೋದು ಅದು ಹೆಂಗ್ ಬಂತು ಅಂತ ಈಗಲೇ ಹೇಳ್ಬಿಡ್ತೀನಿ ನಿಮಗ. ಅವ್ರು ಓಡ್ ಹೋದ ನಂತರ ಇದೇನ್ ಇವ್ರು ಬೆಂಕಿ ಹಚ್ಚಿರ್ತಾರಲ್ಲ, ಅಗ್ನಿ ಇದು ಹೋಮ ಅಂತಂದು ಇವ್ರೇನ್ ಹಚ್ಚಿರ್ತಾರಲ್ಲ, ಇದನ್ನ ಇದು ಖಾಲಿ ಉಳಿದ್ ಬಿಡ್ತದ. ಇನ್ನಿದು ಎಲ್ಲರೂ ಸಿಡಿತು ಅಂತಂದ್ರ ಕಾಡಿಗೆಲ್ಲ ಬೆಂಕಿ ಹತ್ತದ. ಹೌದಲ್ಲ ರೀ? ಒಂದ್ ಕಿಡಿ ಸಾಕ್ರಿ ಇಡೀ ಕಾಡು ಸುಟ್ಟು ಹೋಗ್ಲಿಕ್ಕೆ. ಹೌದಲ್ಲ ರೀ? ಪ್ರಾಣಿ ಪಕ್ಷಿಗಳು ಸಾಯ್ತಾವ, ಕಾಡೇನ ಸುಟ್ಟು ಹೋಗ್ಬಿಡ್ತದ. ಕರೆಕ್ಟ್ ಸರ್, ಕರೆಕ್ಟ್. ಅದಕ್ಕಾಗಿ ಇವ ಏನ್ ಮಾಡ್ತಿದ್ನ, ಹಲ್ ಕಟ್ಟದು ಇದು ದೇವ್ರ, ಇದು ಅಗ್ನಿ ದೇವ್ರ, ಇದು ಬೆಂಕಿ ದೇವ್ರ, ಇದು
ಹಾ. ಅಂತಂದು ಕಾಲಿಂದ ತುಳಿದು ತುಳಿದು ಅದನ್ನ ಆರಿಸ್ತಾನ. ಹಾ 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 ಅದು ಹಲ್ಲು ಕಟ್ಟದು, ಹಲ್ಲು ಮಸದು, ಕಣ್ಣಗಲ್ ಮಾಡಿ ಕೋಪದಿಂದ ಅದನ್ನ ತುಳಿದು ತುಳಿದು ಆರಿಸುವಂತ ಮೆಥಡ್ ಅದು. ಹಾ ಅದೇ ಅದು ವನ ರಕ್ಷಿಸೋಗೋಸ್ಕರ, ಪ್ರಕೃತಿ ಕಾಪಾಡೋಗೋಸ್ಕರ ಅವನು ಆ ರೀತಿ ಮಾಡಿರ್ತಾನೆ. ತುಳಿದು ಅದ್ರ ಮೇಲೆ ಸ್ವಲ್ಪ ಮಣ್ಣು ಕಾಲಿಂದ ದಬ್ಬಿ ಅದನ್ನ ತುಳಿದು ಆರಿಸ್ತಾನ. ಹಾ 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 ಆಯ್ತಾ? ಅದೇ ಅದೇ. ಇದನ್ನ ಮುಂದೆ ಏನ್ ಮಾಡಿದ್ರು ನೋಡು, ಅಂತ ಬೆಂಕಿ ಅಂತ ದೇವರು, ವೀರಭದ್ರ ದೇವರೇ ಬೆಂಕಿ ತುಳಿದಾನ. ಹಾ ಹಾ ವೀರಭದ್ರ ದೇವ್ರ ಅಂದ್ರೆ ಬೆಂಕಿ. ಹೌದಿಲ್ಲ ರೀ. ಅದಕ್ಕೆ ನೀವು ಈಗ ಬೆಂಕಿ ತುಳಿಬೇಕು. ಹಾ ಅದೇ ಅವ್ನ್ ಏನ್ ಮಾಡಿದಾನೆ, ಅದ್ರದ್ದು ಮೂಲ ಅರ್ಥನೇ ಬದಲಾಗಿದ್ದಾನೆ ಸರ್. ಮತ್ ಅಲ್ಲಿ ನೋಡ್ರಿ, ಯಾರು ಬೇಡ ಅಂತಿದ್ರು ಅವನ ಹೆಸರಿನಲ್ಲೇ ಮತ್ ತಿರ್ಗಾ ಅದೇ ಬೆಂಕಿಯನ್ನ ಹಚ್ಚಿ ಮತ್ತೆ ತುಳಿಯುವಂತದ್ದು. ಹಾ ಅದೇ 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 ಅದೇ. ಇದು ವಿಪರ್ಯಾಸ. ಇದೇ ನೋಡಿ ದುರಂತದ ವಿಪರ್ಯಾಸ ಅಂದ್ರ. ಇದೇ ದುರಂತ, ಇದೇ ವಿಪರ್ಯಾಸ. ನಮ್ಮ ಬೆರಳು ನಮ್ಮ ಕಣ್ಣಲ್ಲೇ ತಿರ್ಗಾ ಚುಚ್ಕೊಳ್ಳೋ ಆಗ ರೀತಿ ಮಾಡಿದ್ದಾರೆ. ನಾವೇ ತಗೊಂಡ್ ನಾವೇ ಚುಚ್ಕೋಬೇಕು. ಹೌದಲ್ಲ ರೀ. ಯಾವ ಚುಚ್ಚಲ್ಲ, ಅದೇ ಅದೇ ನಾವೇ ಚುಚ್ಕೋಬೇಕು, ನಮ್ಮನ್ನ ನಾವೇ ಹುಡ್ಕೋಬೇಕು. ಕರೆಕ್ಟ್ ಸರ್. ನಾನ್ ಅನ್ಕೊಂಡಿದ್ದೆ ಈ ಲಿಂಗಾಯತರು ಎಲ್ಲ ಜಾತ್ರೆಯಲ್ಲಿ ಈ ತರ ಮಾಡ್ತಾರ, ತುಂಬಾ ಮೂಢನಂಬಿಕೆ ಇದೆ, ಹ್ಯಾಂಗ್ ಮಾಡ್ತಾರೋ ಯಾಕೆ ಮಾಡ್ತಾರೋ ಅಂತ ಗುರ್ತಿದ್ದಿಲ್ಲ. ಇದಕ್ಕೊಂದು ಹಿನ್ನೆಲೆ ಇದೆ, ಪುರಾತನ ಕಾಲದಿಂದ ನಡ್ಕೊಂಡ್ ಬಂದಿದೆ ಅಂತ ಹೇಳಿ ಮಾಡ್ತಿದಾರ. ಅದ್ರ ವೈಚಾರಿಕ ಹಿನ್ನೆಲೆ ಗೊತ್ತಿಲ್ಲ ನಮ್ ಜನರಿಗೆ. ಘಟನೆ ಇಲ್ಲಿ ಇನ್ನೊಂದು ವಿಷಯ ಅದ. ಏನೋ ಸರ್, ಇಷ್ಟಕ್ಕೆ ಮುಗಿಲಿಲ್ಲ ಇದು. ಈ ಪುರವಂತರು ಈ ಕುಣ್ಕೋತ್ ಇದು ವೀರಗಾಸೆ ಅಂತಂದು ಈ ಪುರವಂತರು ಹೇಳ್ಕೊಂಡ್ಬಿಟ್ಟು ಏನು ವಚನಗಳನ್ನ ಹೇಳ್ತಾ ಈಗ ಒಂಥರ ಕುಣ್ಕೊಂಡು ಓಡಾಡ್ತಿರ್ತಾರಲ್ಲ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಅವ್ರ ವೇಷಭೂಷಣದೊಳಗ ಗಮನಿಸಿದ್ರ ಅವರು ತಮ್ಮ ಸೊಂಟದ ಭಾಗದೊಳಗ ಒಂದು ತಾಮ್ರದ್ದು ಹಿತ್ತಾಳಿದು ಒಂದು ಇದನ್ನು ಮುಖವಾಡವನ್ನ ಅಲ್ಲಿ ಕಟ್ಕೊಂಡಿರ್ತಾರ ಅವ್ರು ಸೊಂಟಕ್ಕೆ. ಅದು ಏನ್ ಮುಖವಾಡ ಅಂತ ಗಮನಿಸಿದ್ರ ಅದು ಇವಂದು ಉಗ್ರ ನರಸಿಂಹಮೂರ್ತಿ. ಉಗ್ರ ನರಸಿಂಹ ಅಂದ್ರೆ ಇವ್ರು ಯಾರು ಸರ್? ಉಗ್ರ ನರಸಿಂಹ ಕೇಳಿಲ್ಲ ನೀವು? ಉಗ್ರ ನರಸಿಂಹ, ಭಕ್ತ ಪ್ರಹ್ಲಾದ ಸಿನಿಮಾ ನೋಡಿದ್ರಿ? ಹಾ ಅದೇ, ಅವನೇನೋ ನರಸಿಂಹ ಅವತಾರ ಅಂತ ಹೇಳಿ ಅದು ಹಿಂದೂ ಪುರಾಣಗಳಲ್ಲಿ ಬರ್ತಾರ. ಆತ ಮುಖ ಎಲ್ಲ ಸಿಂಹ ಇರ್ತದ, ದೇಹ ಎಲ್ಲ ಮನುಷ್ಯಂದ ಇರ್ತದ. ಹಾ ಕೇಳಿದೀನಿ ಸರ್. ಅದೇ ಅವನ ಕೈ ಬೆರಳುಗಳಿಗೆ ಉಗುರುಗಳೆಲ್ಲ ಸಿಂಹದ್ದೇ ಇರ್ತಾವ. ಹಾ ಅದೇ ವಿಷ್ಣು ಅದು ಏನಂದ್ರೆ ಪುರಾಣದಲ್ಲಿ ಬರ್ತಲ್ಲ ರೀ ಎಲ್ಲ. ವಿಷ್ಣುವಿನ ಅವತಾರ ಅಂತ ಹೇಳ್ತಾರ. ಹಾ ಅದೇ ಅದೇ. ಆಯ್ತಾ? ನೀವು ಅದು ಸಿನಿಮಾ ನೋಡಿಲ್ಲಲ್ಲ? ಈ ಕಂಬದಲ್ಲಿ ಇದ್ದಾನ? ಹೌದು, ಇದೇ ಕಂಬದಲ್ಲಿ ಇದ್ದಾನೆ. ಅದೇ ನೋಡಿನ್ ಸರ್. ಅದು ಹಳೆ ಸಿನಿಮಾ ಇದೆ, ರಾಜ್ಕುಮಾರ ಮತ್ತು ಪುನೀತ್ ರಾಜ್ಕುಮಾರ್ ಬಾಲ. ಕರೆಕ್ಟ್. ತುಂಬಾ ದಿನಗಳಿಂದ ನೋಡಿದ್ ನಾನು ಚಿಕ್ಕವನಿದ್ದಾಗ. ಅದ್ರೊಳಗಡೆ ಈ ಉಗ್ರ ನರಸಿಂಹಮೂರ್ತಿ ಅಂತಂದು ಕಂಬದೊಳಗಡೆ ಕಂಬ ಹೊಡಿತಾನ. ಕಂಬ ಹೊಡೆದ ಕೂಡಲೇ ಅದ್ರೊಳಗಡೆ ಉಗ್ರ ನರಸಿಂಹಮೂರ್ತಿ ಜಿಗದ್ ಬರ್ತಾನ. ಹೌದಲ್ಲ, ಜಿಗದ್ ಬಂದು ಈ ಹಿರಣ್ಯಕಶ್ಯಪು ರಾಜ, ಹಿರಣ್ಯಕಶಿಪನ ವಧೆಗೊಳಿಸ್ತಾನಂತೆ. ಅವನು ಮೂಲ ನಿವಾಸಿ ಹಿರಣ್ಯಕಶಿಪು. ಇವನು ಅವತಾರ ಪುರುಷ ಏನಪ್ಪಾ ಅಂದ್ರೆ ಅದು ಸಿಂಹದ ನರಸಿಂಹ ಅವತಾರ ತಾಳಿ ಅವನು ವಧೆಗೊಳಿಸ್ತಾನಂತೆ. ಕಂಬದೊಳಗಿಂದ ಜಿಗದ್ ಬರ್ತಾನಂತ. ಅವನು ಏನಿದು ಹರಿ ಅಂತ. ಅವನು ಹರಿ ಅಂದ್ರೆ ಈ ವಿಷ್ಣು. ಅದೇ ಅದೇ ಸರ್. ಹರಿ ಅಂದ್ರ ಆಗಿ ಬರಲ್ಲ ಇವನಿಗೆ, ಹಿರಣ್ಯಕಶಿಪಿಗೆ. ಹರ ಅನ್ನುವಂತ. ಹರ ಅಂತಂದ್ರೆ ಶಿವ. ಅದೇ ಅದೇ ಅದೇ. ಶಿವ ಅಂದ್ರೆ ವಿಭೂತಿ ಪುರುಷ. ಕೊಳ್ಳೊಳಗೆಲ್ಲ ರುದ್ರಾಕ್ಷಿ ಹಾಕೊಂಡು ನಿಂತ್ಕೊಳ್ಳೋನು ಶಿವ. ಈ ನಾಮ ಹಾಕೊಂಡು ಇರೋನು ಹರಿ. ಹೌದೇನ್ರಿ? ವಿಷ್ಣು. ಇವರಿಬ್ರಿಗೂ ಆಗಿ ಬರಲ್ಲ ಒಬ್ರಿಗೊಬ್ರಿಗೆ. ಯಾರ? ವಿಷ್ಣುಗೂ ಮತ್ತೆ ಶಿವನಿಗೆ. ಅಂದ್ರೆ ವಿಷ್ಣುವಿನ ಭಕ್ತರಿಗೂ ಶಿವನ ಭಕ್ತರಿಗೂ. ಕರೆಕ್ಟ್ ಸರ್. ಅವ್ರ ಸಂಸ್ಕೃತಿ ಬೇರೆ, ಈ ಸಂಸ್ಕೃತಿ ಬೇರೆ. ಹೌದಲ್ಲ, ಸಂಸ್ಕೃತಿ ಬೇರೆ, ಅದು ವಿಷ್ಣು ಸಂಸ್ಕೃತಿ ಬೇರೆ. ಇದು ಎಲ್ಲವೋ ಹರಿ ಅಂತಂದಿರತಾನ ಅವನು. ಅದಕ್ಕೆ ಏನಂತಂದ್ರೆ ಈ ರಾವಣ ಆಯ್ತು, ಈ ಇವನು ಹಿರಣ್ಯಕಶ್ಯಪ ಆಯ್ತು, ಇಲ್ಲಿ ಮತ್ತೆ ಮೈಸೂರೊಳಗಿರ್ತಾನಲ್ಲ ಯಾರು ಅವನು, ಕೈಯೊಳಗೆ ಹಾವು ಹಿಡ್ಕೊಂಡು ನಿಂತಾನಲ್ಲ, ಅದೇ ಮಹಿಷಾಸುರ ಆತಾಯ್ತು. ಇವರೆಲ್ಲ ಶಿವ ಸಂಸ್ಕೃತಿಯವರು. ಇವ್ರನ್ನೆಲ್ಲರನ್ನು ಕೂಡ ಮೋಸದಿಂದ ವಧೆ ಮಾಡಲಾಗಿದೆ. ಕರೆಕ್ಟ್ ಸರ್, ಕರೆಕ್ಟ್. ಮೋಸದಿಂದ ಇವ್ರನ್ನೆಲ್ಲರನ್ನು ಕೂಡ ಕೊಲ್ಲಲಾಗಿದೆ. ಹೌದು ಸರ್, ಹೌದು. ಖಂಡಿತ ಸರ್. ಇದು ನಡೆದಿದ್ದು ನಿಮ್ಗೆ ವಿಷಯ ಗೊತ್ತಿರಲಿಲ್ಲ ಅಂತ ಹೇಳಿದೆ. ಇಲ್ಲೇನ್ ಮಾಡ್ತಾನ, ಈ ವೀರಭದ್ರ ಅವತಾರಿಗಳು, ವೀರಭದ್ರ ಅಂತ ಹೇಳ್ತೀವಲ್ಲ, ಇವರು ಆ ನರಸಿಂಹಮೂರ್ತಿಯನ್ನ ಈ ಸೊಂಟಕ್ಕೆ ಯಾಕೆ ಕಟ್ಕೊಂಡ್ರು? ಸೊಂಟದೊಳಗೆ ಎಲ್ಲಿ ಕಟ್ಕೋತಾರ? ತಮ್ಮ ಕಿಪಿಡಿ ಅಂತೀವಲ್ಲ,
ಹಾ ಹಾ ಈ ಒಂದಕ್ಕೆ ಮಾಡೋ ಜಾಗ ಹಾ ಕರೆಕ್ಟ್ ಸರ್. ಕಿಪ್ಪಡಿ ಅದು ಯಾಕೆ ಕಟ್ಕೋತಾರೋ? ಅದ್ರ ಮೇಲೆ ಕಟ್ಕೊಂತಾರ ಅವ್ರು. ಹಾ ನಿನ್ನಂತ ಜನಗಳಿಗೆ ನಾನು ಕಿಪ್ಪಡಿ ಮೇಲೆ ಇಡ್ತೀನಲ್ಲೇ ಅಂತೇಳಿ ನಮ್ ಕಡೆ ಜಗಳ ಆಡ್ತಾರ ಸರ್. ನೀ ಆ ಉಗ್ರ ನರಸಿಂಹಮೂರ್ತಿಗೆ ಹೇಳೋದೇನಪ್ಪಾ ಅಂತಂದ್ರ ನೀನು ನನ್ನ ಕಿಪ್ಪಡಿ ಸಮ ಅಂತ. ಕರೆಕ್ಟ್ ಸರ್. ಇಲ್ಲಿ ಜಗಳದಲ್ಲ ಏನೋ ಒಂದು ವಾಕ್ಯ ಬಳಸ್ತಾರೆ ನಮ್ ಕಡೆ ಉತ್ತರ ಕರ್ನಾಟಕದಲ್ಲಿ, ಬೀದರ್ ಕಡೆ. ನಿನ್ನಂತ ಹೆಂಗ್ಸಿಗೆ ನಾನು ಕಿಪ್ಪಡಿ ಮೇಲೆ ಇಟ್ಕೊತೀನಿ, ದುನಿಯಾ ನೋಡಿ ಹೋಗು ಅಂತ ಹೇಳಿ ಬೈತಾರ ಸರ್. ಅದೇ ತರ ಇಲ್ಲಿ ಇವ್ರು ಹೇಳೋದ್ ಹೆಂಗಂತ ನೀ ನನ್ನ ಕಿಪ್ಪಡಿ ಸಮ ಅಂತ ಹೇಳ್ತಾರ. ಆತೇನೋ ನಾವು ಬೇರೆ ಕಡೆ ಎಲ್ಲ ಓದಿದ್ದು ಈ ಉಗ್ರ ನರಸಿಂಹಮೂರ್ತಿ ಆತ ಉಗ್ರ ನರಸಿಂಹ ಅಲ್ಲ, ಅವನು ಹೇಡಿ ನರಸಿಂಹ ಅಂತ. ಕರೆಕ್ಟ್ ಸರ್ ಕರೆಕ್ಟ್. ಹಾ ಅದೇ ಹೇಡಿ ನರಸಿಂಹನ ಉಗ್ರ ನರಸಿಂಹ ಮಾಡಿದಾರೆ ಅವ್ರ ಪುರಾಣಗಳಲ್ಲಿ. ಉಗ್ರ ನರಸಿಂಹ ಮಾಡ್ತಾರ. ಅದು ಏನಾಗಿತ್ತು ಅಂತಂದ್ರೆ ನಾನ್ ಕೇಳಲ್ಪಟ್ಟಾಗಿ ಈ ಉಗ್ರ ನರಸಿಂಹ ಅಂತ ಏನಿರ್ತಾನಲ್ಲ ಅವನು ಅನೇಕ ಸಾರಿ ಈ ಹಿರಣ್ಯಕಶಿಪುವಿನ ಮೇಲೆ ಜಗಳಕ್ಕೆ ಹೋಗಿ ಕೈ ಹೊಡೆದಾಟಕ್ಕೆ ಹೋಗಿ ಹೊಡಿಸ್ಕೊಂಡಿರ್ತಾನೆ. ಅವನು ಸರಿಯಾಗಿ ಎಳೆದಾಡು ಬಾರಿಸ್ಬಿಟ್ಟಿರ್ತಾನ ಅವನಿಗೆ. ಸರಿಯಾಗಿ ಹಿಡ್ಕೊಂಡು ಬಾರಿಸ್ಬಿಟ್ಟಿರ್ತಾನ, ಅವನು ಓಡಾಗಿರ್ತಾನ. 2-3 ಸಾರಿ ಅವ್ನು ಹೊಡಿಬೇಕಂತ ಹೋಗಿರ್ತಾನ, ಅವ್ನು ಸರಿಯಾಗಿ ಜೋರಾಗಿರ್ತಾನ. ಅವ್ನು ರಾಜ ಹಿಡಿದು ಬಾರಿಸಿದ ಹೊಡಿಸ್ಕೊಂಡು ಓಡಾಗ್ಬಿಟ್ಟಿರ್ತಾನ ಅವನು. ಅದಕ್ಕೆ ಅವನ ಮೇಲೆ ಸಿಟ್ಟಿರ್ತದೆ ಇವನಿಗೆ. ಅವ್ನು ಏನಾರ ಮಾಡಿ ಹೆಂಗಾರ ಮಾಡಿ ಅವ್ನು ಹೊಡಿಬೇಕು ಹಿರಣ್ಯಕಶಿಪುನ ಅಂತಿರ್ತಾನ. ಈ ಸಮಯದೊಳಗ ಈ ಪುರೋಹಿತರಿರ್ತಾರಲ್ಲ, ಈ ಈ ಪೂಜಾರಿ ವರ್ಗದವರು, ಅದೇ ಇವ್ರೇನ್ ಮಾಡ್ತಾರ, ಮಸಲತ್ತು ಮಾಡ್ತಾರ. ಅವ್ರನ್ನ ಎಲ್ಲಾರನು ಸರಿಯಾಗಿ ಆಟ ಆಡಿಸ್ತಿರ್ತಾನೆ ರಾಜ. ಅವ್ರಿಗೆ ಯಾರು ಕಿಮ್ಮತ್ ಕೊಡ್ತಿರೋದಿಲ್ಲ, ಬೆಲೆ ಕೊಡ್ತಿರೋದಿಲ್ಲ. ಯಾಕಂದ್ರೆ ಅವರೆಲ್ಲ ಹರಿ ಅನ್ನೋರು ಅವ್ರು. ಇವರೆಲ್ಲ ಹರ ಅಂತ ಅವನ ಮಗನ್ನೇ ಇಟ್ಟುಕೊಂಡು ಅವನಿಗೆ ಪಾಠ ಕಲಿಸ್ಬೇಕಲ್ಲ, ಅವ್ನಿಗೆ ವಿದ್ಯೆ ಕೊಡ್ಬೇಕಾದ್ರೆ ಹರಿ ಅಂತಂದು ಹೇಳ್ಕೊಟ್ಬಿಡ್ತಾರ ಮಗನಿಗೆ, ಪ್ರಹ್ಲಾದನಿಗೆ. ಹೌದಲ್ಲ, ಹರಿ ಅಂತ ಹೇಳ್ಕೊಟ್ಬಿಡ್ತಾರ. ಬಂದು ನೀವ್ ಏನೇನ್ ಹೇಳಪ್ಪ ಅಂದಾಗ ಅವೆಲ್ಲ ಹರಿನಾಮವನ್ನ ಹೇಳ್ತಿರ್ತಾನ ಮಗ. ಅವಾಗ ಅವನು ಸಿಟ್ಟಿಗೆ ಯಾರು ಅವ್ರು ಕಲಿಸ್ತಿರ್ತಾರಲ್ಲ ಅವ್ರು ಪಂಡಿತರು, ಅವ್ರನ್ನೆಲ್ಲ ಕರೆಸಿ ಏನ್ ಕಲಿಸಿರಿ ನೀವು ಅಂತ ಕೇಳಿದ್ರೆ, ಇಲ್ಲ ಮಹಾರಾಜ್ರೆ ನಾವೆಲ್ಲ ಏನಿದು ಹರ ಅಂತ ಹೇಳ್ಕೊಟ್ರ ಹರಿ ಅಂತ ಹೇಳ್ತದ ನಿಮ್ ಮಗ, ನಾವೇನ್ ಮಾಡೋಣ. ಮುಂದಕ್ಕೆ ಹಿಂಗೆಲ್ಲ ಆಗೋಂಗಿಲ್ಲ ಅಂತಂದು ಅವ್ನು ತಾಕೀತ್ ಮಾಡಿ ಕಳಿಸ್ತಾನ. ಹಿಂಗಾಯ್ತಪ್ಪ ಅಂದ್ರೆ ನಿಮ್ನ ಬಿಡುದಿಲ್ಲ, ನಾನು ಒಬ್ಬೊಬ್ಬರನ್ನ ಹೊಡಿತೀನಿ ಅಂತ. ಅವ್ರ ತಪ್ಪಾಯ್ತಂತ ಹೋಗಿ ಮತ್ತ ಹರಿ ಅಂತಾನೆ ಹೇಳ್ಕೊಡ್ತಿರ್ತಾರ ಅವನಿಗೆ, ಆ ಹುಡುಗನಿಗೆ. ಅದೇ ಅವನಿಗೆ ಏನ್ ಮಾಡ್ತಾರೆ, ಮೈಂಡ್ ಸೆಟ್ ಮಾಡ್ತಾರೆ ಸರ್. ಅಂದ್ರೆ ತಂದಿ ವಿರುದ್ಧ ಬೇರೆ ಯಾರೇ ಎದುರು ಬಂದ್ರು ಅವನ್ ಏನು ಮಾಡ್ಲಿಕ್ಕೆ ಆಗಲ್ಲ. ಮಗನೇ ಎದುರು ನಿಂತ ಮಗನಿಗೆ ಅವನೇನು ಹೊಡಿಯಲ್ಲ ಬಡಿಯಲ್ಲ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಹೌದಲ್ಲ, ತನ್ನ ಮಗನೇ ಅವನ ಮಗನ್ನೇ ಅವನ ವಿರುದ್ಧ ಕಟ್ಲಿಕ್ಕೆ ಇದು ಪಿತೂರಿ. ಅದೇ ಅದು ಪಿತೂರಿ ಮಾಡಿ ಏನ್ ಮಾಡ್ತಾರ, ಏನಿದು ಅವನ ಒಂದು ಇದು ಆಸ್ಥಾನ ಇರ್ತದಲ್ಲ, ಆಸ್ಥಾನ ಇದು ಅರಮನೆ ಒಳಗಡೆ ಆವರಣದೊಳಗೆ ಏನ್ ಮಾಡಿರ್ತಾರೆ, ಈ ಗೋಡೆಗೆಲ್ಲ ಕತ್ತಿ, 2 ಜೋಡಿ ಮೇಲೆ 2 ಕತ್ತಿಗಳನ್ನ ಹಾಕಿ ಮಧ್ಯಕ್ಕೆ ಗುರಾಣಿ ಹಾಕಿರ್ತಾರ. ನೋಡ್ರೇನು? ನಾನ್ ನೋಡ್ಲಿಲ್ಲ ಸರ್. ಅಲ್ರಿ, ಅರಮನೆ ಒಳಗೆಲ್ಲ ಹಾಕಿರಲ್ರ ಗೋಡೆ ಮೇಲೆ ಗುರಾಣಿ 2 ಕತ್ತಿ. ನೋಡಿನ್, ಸಿನಿಮಾದಾಗ ನೋಡಿನ್ ಸರ್. ಸಿನಿಮಾದಾಗ ನೋಡಿರಿಲ್ಲ? ಕರೆಕ್ಟ್. ಅವೆಲ್ಲ ಹಾಕಿರ್ತಾರ ಅಲ್ಲಿ ಅವನೇನ್ ಮಾಡಿರ್ತಾರ, ಅದನ್ನೇ ಹಾಕಿದಿರ್ತದಲ್ಲ ಅದನ್ನೆಲ್ಲ ತೆಗೆದು ಬಿಟ್ಟಿರ್ತಾರ. ಒರಿಜಿನಲ್ ತೆಗೆದು ಆ ಕತ್ತಿಯನ್ನ ಮುರಿದ್ ಬಿಡೋದು, ಅದ್ರ ಮ್ಯಾಲ ಕ್ಯಾಪ್ ಇಟ್ಟು ಒಳಗೆ ಬರೀ ಹಿಡಿ ಅಷ್ಟೇ ಅದಕ್ಕೆ ಸಿಗಿಸಿ ಅಲ್ಲಿ ವಾಪಸ್ ಅಲ್ಲಿ ಹಾಕೋದು. ಆ ಕತ್ತಿ ಹೇಳಿದ್ರೆ ಒಳಗಡೆ ಏನು ಇರಲ್ಲ, ಬರೀ ಹಿಡಿ ಅಷ್ಟೇ, ಹ್ಯಾಂಡ್ಲ್. ಅದು ಕ್ಯಾಪ್ ಸಪ್ರೇಟ್, ಅದ್ರೊಳಗೆ ಏನು ದಮ್ ಇರಲ್ಲ, ಅದು ಬಟ್ಟೆದು. ಅದು ಹೌದಲ್ಲ ರೀ, ಸ್ವಲ್ಪ ದಪ್ಪ ಅಂದ್ರೆ ಕ್ಯಾನ್ವಾಸ್ ಬಟ್ಟೆ ಅಂತ ಹಂಗೆ ನೋಡ್ಲಿಕ್ಕೆ ಹಂಗೆ ನಿಂತಿರ್ತದೆ ನಿರಸಾಗಿ, ಒಳಗಡೆ ಕತ್ತಿ ಇರಲ್ಲ ಅದಕ್ಕೆ. ಕರೆಕ್ಟ್ ಸರ್. ಹಂಗ್ ಮಾಡಿ ಗೋಡೆಗೆಲ್ಲವೂ ಡಮ್ಮಿ ಮಾಡ್ಬಿಟ್ಟಿರ್ತಾರ. ಆಮೇಲೆ ಅದೇನು ಗುರಾಣಿ ಅಂತ ರೌಂಡ್ ಅಂತ ಇರ್ತದಲ್ಲ, ಆ ಗುರಾಣಿ ರಟ್ಟಿಂದದು. ಈ ಎಲೆಗಳನ್ನೆಲ್ಲ ಅಂಟಿಸಿ ಅಂತ ಡೂಪ್ಲಿಕೇಟ್ ರೆಡಿ ಮಾಡಿ ಅದಕ್ಕೆಲ್ಲ ಬಣ್ಣ ಹಚ್ಚಿ ಡಿಸೈನ್ ಸೇಮ್ ಟು ಸೇಮ್ ಒರಿಜಿನಲ್ ಕಬ್ಬಣದ ಏನಂಗ್ ಮಾಡ್ಬಿಟ್ಟು ಅಲ್ಲಿ ಹಾಕಿರ್ತಾರ ಅದನ್ನ. ಅವ್ನು ಒರಿಜಿನಲ್ ಎಲ್ಲ ತೆಗೆದು ಬಿಟ್ಟಿರ್ತಾರ. ಪ್ಲಸ್ ಅವತ್ತಿನ ದಿವಸ ಒಂದು ದಿವಸ ಇಂಥದೇ ದಿವಸ ಅಂತ ರೆಡಿ ಮಾಡಿರ್ತಾರೆ. ಅವ್ನ ಸೊಂಟದೊಳಗಿನ ಕತ್ತಿ ಕೂಡ ಅಷ್ಟೇ, ಏನೇನು ಸೇವಕರು ಇರ್ತಾರಲ್ಲ ಆ ಕತ್ತಿಯನ್ನ ತೆಗೆದು ಬರೀ ಹ್ಯಾಂಡಲ್ ಅಷ್ಟೇ ಇಟ್ಟು ಅವ್ನ ಸೊಂಟಕ್ಕೆ ಹಾಕಿಬಿಟ್ಟಿರ್ತಾರ. ಸೊಂಟಕ್ಕೆ ಹಾಕಿಬಿಟ್ಟಿರ್ತಾರ. ಕತ್ತಿ ಐತೆ ಅಂತ ತಿಳ್ಕೊಂಡಿರ್ತಾನ ರಾಜ, ಬಟ್ ಒಳಗಡೆ ಕತ್ತಿ ಇರಲ್ಲ, ಮೇಲೆ ಹ್ಯಾಂಡಲ್ ಅಷ್ಟೇ ಇರ್ತದ, ಮೇಲೆ ಕ್ಯಾಪ್ ಇರ್ತದ. ಅದು ಇಟ್ಟು ಏನ್ ಮಾಡ್ತಾನ ಅವನು ಬಿಡ್ತಾರ. ಅಲ್ಲಿ ಮಗನಿಗೂ ತಂದಿಗೂ ಇಬ್ಬರಿಗೂ ಮಾತುಕತೆ ನಡಿಬೇಕಾರ ಅಲ್ಲಿ ಅರಮನೆ ಒಳಗೆ ಕಂಬಗಳು ಇರ್ತಾವ, ಅನೇಕ ಕಂಬಗಳು ಇರ್ತಾವ. ಹೌದು ಸರ್.
ಕಂಬಗಳಿರ್ಬೇಕಾದ್ರೆ ಅಂತದ್ ಸೇಮ್ ಟು ಸೇಮ್ ಇನ್ನೊಂದು ಕಂಬ ಈ ರಟ್ ಅಂತೀವಲ್ಲ ಅದಕ್ಕೆ ಎಲೆಗಳಿಂದ ಎಲ್ಲ ರೆಡಿ ಮಾಡಿರ್ತಾರ ಅವ್ರು ದಮ್ ಹಾಕಿ ಅಂಟಿಸಿ ಹಾ ಹಾ ಅಂಟಾಕಿ ಅಂಟಿಸಿ ಸೇಮ್ ಟು ಸೇಮ್ ಒರಿಜಿನಲ್ ತರಾನೇ ಇದು ಡುಪ್ಲಿಕೇಟ್ ಒಂದು ರೆಡಿ ಮಾಡಿರ್ತಾರ ಅವ್ರ ಕಂಬ ಹಾ ಅದು ಪಿಲ್ಲರ್. ಪಿಲ್ಲರ್ ಹಾ ಹಾ ಕಂಬ ಅವ್ ದೊಡ್ಡ ಇರ್ತಾರ ಅವು. ಅದನ್ನ ರೆಡಿ ಮಾಡಿ ಅದಕ್ಕೊಂದು ಡೋರ್ ಮಾಡಿ ಒಳಗಡೆ ಇವನೇನು ನರಸಿಂಹ ಅಂತ ಇರ್ತಾನಲ್ಲ ಹೇಡಿ ಈ ಮುದುಕ ಅವತಾರ ಮುದುಕ ಸಿಂಹದ ಮುದುಕ ಏನಲ್ಲ ಮುದುಕ ಏನಲ್ಲ ಅವನು ಅನೇಕ ಸರಿ ಹುಡ್ಸ್ಕೊಂಡ್ ಬಂದಿರ್ತಾನಲ್ಲ ಈ ರಾಜನ್ ಕಡೆಯಿಂದ ಹಾ ಹಾ ಅವನ್ನ ರೆಡಿ ಮಾಡಿರ್ತಾರ ಹೇಳ್ಬಿಟ್ಟು. ಹ್ಮ್ ಅದೇ ಆ ಮುದುಕನ್ ತರ ಕಾಣುತ್ತೆ ಒಂದು ವೇಷ. ಇಲ್ಲ, ಇಲ್ಲ, ಸಿಂಹದ ಇಲ್ಲ. ಮುಖ ಇರುತ್ತೆ. ಹಾ. ನಿಮ್ಗೆಲ್ಲೋ ಅದು ಇದಾಗೆ ತಪ್ಪು ಸಂದೇಶ ಬಂದೈತಿ. ಅದು ಮುದುಕ ಏನಲ್ಲ ಅವನು. ಹಾ ಹಾ ನೀವು ಅದೇ ಸರಿಯಾಗಿ ಅವನೇ ನರಸಿಂಹ ಅವತಾರ. ಕೇಳ್ರಿಲ್ಲೇ ಅವನ ಹೆಸರು ನರಸಿಂಹ. ಹಾ ಹಾ ಆಯ್ತಾ, ಅವ್ನಿಗೆ ಏನ್ ಮಾಡ್ತಾರ ಹೇಳ್ಬಿಟ್ಟು ಇದೇ ನಿನ್ನ ಒಳ್ಳೆ ಅವಕಾಶ, ನಿನಗೊಂದು ಅವಕಾಶ ಕೊಡ್ತೀವಿ, ಇದನ್ನ ಸದುಪಯೋಗ ಪಡಿಸ್ಕೋ ಅಂತಂದು ಅವ್ನಿಗೆ ಮುಖಕ್ಕೆಲ್ಲ ಏನ್ ಮಾಡ್ತಾರ ಸಿಂಹದ ಮುಖವಾಡ ಹಾಕ್ತಾರ ಅವನಿಗೆ. ಹಾ ಹಾ ಕರೆಕ್ಟ್ ಸರ್ ಕರೆಕ್ಟ್. ಸಿಂಹದ ಮುಖವಾಡ ಹಾಕಿ ಅವನಿಗೆ ತಲೆ ಹಿಂದ್ಗಡೆ ಕಟ್ಟಿ ಅವ್ನ ಬೆರಳುಗಳಿಗೆಲ್ಲ ಈ ಸತ್ತ ಸಿಂಹದ್ದು ಉಗುರುಗಳನ್ನ ಕಿತ್ಕೊಂಡ್ ಬಂದಿರ್ತಾರ. ಹಾ ಹಾ ಕಿತ್ಕೊಂಡ್ಬಂದು ಅವ್ನ ಬೆರಳ ಮೇಲೆಲ್ಲ ಇಟ್ಟು ಅದನ್ನ ದಾರದಿಂದ ಚೆನ್ನಾಗಿ ಗಟ್ಟಿಯಾಗಿ ಕಟ್ಟಿರ್ತಾರ. ಹಾ ಹಾ 10 ಬೆರಳುಗಳಿಗೆ ಈ ಸಿಂಹದ ಉಗುರು ಹಾಕಿಬಿಟ್ಟು ಕಟ್ಟಿರ್ತಾರ ಅವನ್ನ. ಹಾ ಹಾ ಕಟ್ಟಿ ಮುಖ ನೋಡ್ಲಿಕ್ಕೆ ಸಿಂಹ ತರ ಮಾಡಿ ಅವನಿಗೆ ಮೈಗೆಲ್ಲ ಬಣ್ಣ ಹಚ್ಚಿ ಸಿಂಹ ತರ ಮಾಡಿ ಆ ಕಂಬದ ಒಳಗಡೆ ಅವನ್ನ ನಿಲ್ಲಿಸಿ ಮೇಲ್ಗಡೆ ಎಲ್ಲ ಅಂಟು ತಗೊಂಡ್ ಅಂಟಿಸಿ ಪ್ಯಾಕ್ ಮಾಡಿಬಿಟ್ಟಿರ್ತಾರ. ಹಾ ಹಾ ಬಚ್ಚಿಡ್ತಾರೆ ಅವನು. ಅವ್ನು ಒಳಗಡೆ ಬಚ್ಚಿಟ್ಟಿರ್ತಾರ ಹಾ ಹಾ ಮೊದಲೇ. ಮತ್ ಆ ಹುಡುಗನಿಗೆ ಹೇಳಿರ್ತಾರ ನಿಮ್ಮ ಅಪ್ಪಗ ನಿನಗ ಮಾತನಾಡಿಬೇಕಾದ್ರೆ ಹರಿ ಎಲ್ಲದನ ಅಂತ ಕೇಳಿದಾಗ ಅಲ್ಲಿದ್ದಾನ ಇಲ್ಲಿದ್ದಾನ ಅಂತ ಕೇಳಿದ್ರೆ ಈ ಕಂಬದಲ್ಲಿ ಇದ್ದಾನೆ ಅಂತ ಹೇಳುವ. ಆ ಕಂಬದಲ್ಲಿದ್ದಾನ ಈ ಕಂಬದಲ್ಲಿದ್ದಾನೆ ಅಂತಾರೆ. ಇಲ್ಲ ಅದ್ ಯಾವ್ದು ಇಲ್ಲ, ಈ ಕಂಬದಲ್ಲೇ ಇದ್ದಾನೆ ಅಂತ ಇದನ್ನೇ ತೋರ್ಸು ಅಂತ ಹೇಳಿಟ್ಟಿರ್ತಾರ ಅವರು. ಬಟ್ ಇವ್ರು ಸಿನಿಮಾದೊಳಗೆ ಅದನ್ನ ಚೇಂಜ್ ಮಾಡ್ಯಾರ. ಮತ್ ಬೇರೆ ಎಲ್ಲ ಅಲ್ಲೂ ಇದ್ದಾನೆ ಇಲ್ಲೂ ಇದ್ದಾನೆ ಅಂತ ಚೇಂಜ್ ಮಾಡ್ತಾರೆ ಇವರು. ಮೂಲ ಬಂದ್ಬಿಟ್ಟು ಇಲ್ಲ ಅಲ್ಲಿ ಎಲ್ಲೂ ಇಲ್ಲ, ಈ ಕಂಬದಲ್ಲಿ ಮಾತ್ರ ಇದ್ದಾನ ಅಂತ ಹೇಳ್ತಾನ ಅವನು. ಹೌದಾ, ನೋಡ್ತೀನಿ ನಿನ್ನ ಹರಿನ ಎಲ್ಲಿ ಬರ್ಲಿ, ಅವ್ನ ಕೈ ಸಿಗ್ಲ, ಅವ್ನ ಚೆಂಡಾಡ್ಬಿಡ್ತೀನಿ, ಅವ್ನು ಹೊಡಿತೀನಿ ಅಂತಂದು ಅವ್ನೇನ್ ಮಾಡ್ತಾನ ತನ್ನ ಗದೆ ತಗೊಂಡು ಜೋರಾಗಿ ಅದಕ್ಕೆ ಹೊಡೆದ್ ಬಿಡ್ತಾನ. ಹಿರಣ್ಯಕಶಿಪು ಆ ಕಂಬಕ್ಕೆ ಹೊಡೆದು ಅವ್ನು ಎಲ್ಲಿದಾನ ಹೊರ ತೆಗಿಯೋನ ಅವನ್ ಅಂತಂದು ಅವು ಹೊಡೆದ ಕೂಡಲೇ ಇವ್ನು ಗೆಸ್ ಕಟ್ಟಿರಲ್ಲ ಆ ರೀತಿ ಮುಖ ನೋಡಕ್ ಸಿಂಹ, ಬಾಡಿನೂ ಎಲ್ಲ ಸಿಂಹದ ಮೇಕಪ್ ತರ ಐತಿ. ಒಂದು ವಿಚಿತ್ರವಾದಂತ ಆಕಾರ ಆ ಕಂಬದಿಂದ ಹೊರಗೆ ಟಣ್ಣ ಜಿಗದ್ ಬಂದ್ಬಿಡ್ತದ. ಬಂದ ಕೂಡಲೇ ಇವನು ಗಾಬರಿಯಾಗಿ ಕೈಯೊಳಗಿನ ಗದೆ ಕೈ ಬಿಟ್ಬಿಡ್ತಾನ. ಆ ಒಂದು ಕ್ಷಣ ಗಾಬರಿ ಆಗಿದ್ದ ತಡ ಆ ಗದೆಯನ್ನು ಇವ್ನು ಜಾಡ್ಸಿ ಒದ್ ಬಿಡ್ತಾನ. ಅದು ಹಾರ್ಕೊಂಡು ಹೋಗ್ಬಿಡ್ತದ ದೂರ. ಹೋಗಿದ್ದಷ್ಟೇ ತರ ಅವ್ನ ಕೈಯೊಳಗೆಲ್ಲ ಉಗುರು ಕಟ್ಟಿರ್ತಾರಲ್ಲ, ಉಗುರು ತಗೊಂಡು ಬರ 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 ಅವ್ನ ಎದಿ ಹೊಟ್ಟಿ ಎಲ್ಲ ಹರಿದು ಬಿಡ್ತಾನ. ನರಸಿಂಹ ಅವತಾರಿ. ಇದೇ ಅವಕಾಶ ಸಿಕ್ಕ್ರೆ ಇನ್ ಬಿಟ್ರೆ ಸಿಗಲ್ಲ ಅಂತ ಬರ್ ಜೋರಾಗಿ ಹಾಕಿ ಹಾಕಿ ಹಂಗೆ ಹರಿದು ಬಿಡ್ತಾನ ಅವನಿಗೆ. ರಕ್ತ ಎಲ್ಲ ಸೋರ್ಲಿಕ್ಕೆ ಸ್ಟಾರ್ಟ್ ಆಗ್ತದ ಅವನಿಗೆ. ಏನಿತ್ತು ಸೊಂಟದೊಳಗಿನ ಖಡ್ಗ ತೆಗೆದು ಹೊಡಿನಂತದ್ದು, ಖಡ್ಗ ಹಿಡಿದು ಹಿಂಗೆತ್ತಾನ ಬರೀ ಹ್ಯಾಂಡ್ಲ್ ಅಷ್ಟೇ ಬರ್ತದೆ, ಹಿಡಿ ಅಷ್ಟೇ ಬರ್ತದ, ಕತ್ತಿನೇ ಇಲ್ಲ. ಹಿರಣ್ಯಕಶಿಪುನ ಮರ್ಡರ್ ಮಾಡ್ಬೇಕು ಅಂತ ಹೇಳಿ ಕೇಳ್ರಿ ಇಲ್ಲಿ ಏನಾಗ್ತದ ಎಲ್ಲ ಮೋಸ ಅಂತಾನ. ಮೋಸ ಅಂದ್ಕೊಳ್ಳಿ ಇನ್ನು ಗೋಡೆ ಮೇಲೆ ಅದಾವಲ್ಲ ಅದನ್ನ ತಗೊಂಡು ಹೊಡಿನು ಅಂತಂದ ಆ ಕಡೆ ತಿರುಗ್ತಾನೆ. ಇವ್ನು ಬೆನ್ನ ಹಿಂದ ಮತ್ತೆ ಹರಿತಾನ. ಅವ್ನು ನೋಡಕ್ತಾನೆ ಇವ್ನು ಅಟ್ಟಿಸ್ಕೊಂಡ್ ಬಂದು ಬೆನ್ನು ಮತ್ತೆ ಜೋರಾಗಿ ಹರಿದು ಬಿಡ್ತಾನ. ಮುಂದೂನು ಹರಿದಿರ್ತಾನ, ಹಿಂದೂನು ಹರಿದು ಬಿಡ್ತಾನ. ಅಲ್ಲಿ ಹೋಗಿ ಕತ್ತಿ ಹಿಡಿದು ಕಿತ್ತು ನೋಡ್ತಾನ, ಅದು ಡಮ್ಮಿ. ಆಮೇಲೆ ಗುರಾಣಿ ತಗೊಂಡು ಹಿಂಗ್ ಹೊಡ್ಯಾಕ್ ಹೋಗ್ತಾನ, ಅದು ಗುದ್ದಿದ್ರೆ ಅದು ಡಮ್ ಅಂದ್ ಹೋಗ್ತದ. ಅದೆಲ್ಲ ರಟ್ಟಿಂದ ಅದು. ಅದು ಮೋಸ ನಮ್ಮನವ್ರೆ ನನಗ್ ಮೋಸ ಮಾಡಿದ್ರು ಅಂತಾನ. ಅದೆಲ್ಲ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿರ್ತಾರೆ. ಇಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ ಅವನಿಗೆ. ಅವ್ನ ಕಡೆ ಹಿರಣ್ಯಕಶಿಪುಗೆ ಎಷ್ಟೇ ತಾಕತ್ತಿದ್ರು ಎಷ್ಟೇ ಇದ್ರು ಏನು ಮಾಡ್ಲಿಕ್ಕೆ ಆಗಲ್ಲ. ಅಷ್ಟೊತ್ತಿಗೆ ಇವನ್ನೆಲ್ಲ ಸಾಕಷ್ಟು ಹರಿದು ಬಿಟ್ಟಿರ್ತಾನ ಅವನ್ನ. ಅವ್ನ ಸ್ಕಿನ್ ಸಾಕಷ್ಟು ಗಾಯ ಮಾಡ್ಬಿಟ್ಟಿರ್ತಾನೆ ಜೋರಾಗಿ. ಅಲ್ಲಿ ಎಲ್ಲ ರಕ್ತ ಸುರಿತಿರ್ತದ. ಇನ್ನು ಆ ಅರಮನೆಯಿಂದ ಮುಖ್ಯ ದ್ವಾರ ದಾಟಿ ಹಿಂಗ್ ಹೊರಗೆ ಹೋದ್ರೆ ಸಾಕು ಉಳಿತಾರ ಅವನು. ಅದಕ್ಕೆ ಅವನು ಆ ಕಡೆ ಈ ಕಡೆ ಜೋಲಿ ಹೊಡ್ಕೊಂಡು ಹೆಂಗೋ ಮಾಡಿ ಏನಿದು ಅದನ್ನ ದಾಟ್ಕೊಂಡು ಹೋಗ್ಬಿಡ್ಬೇಕು ಅಂತ ಹೋಗ್ತಾನ. ಅದು ಹೊಸ್ಲ ಎತ್ತರ ಇರ್ತದ, ದೊಡ್ಡದಾಗಿರ್ತದ. ಆಗಲ್ಲ, ಎತ್ತರ ಜಾಸ್ತಿ ಇರ್ತದ, ದೊಡ್ಡದಿರ್ತದ ಅದು ಹೊಸ್ಲ. ಅದು ದಾಟ್ಲಿಕ್ಕೆ ಆಗ್ಲಾರ್ದ ಹೊಸ್ಲಿಕ್ಕೆ ಎಡಿಕೊಂಡು ಬೀಳ್ತಾನ. ಬಿದ್ದಾಗ ಇವನು ಇದೇ ಚಾನ್ಸ್ ಇನ್ನು ಬಿಡಬಾರ್ದು ಅಂತಂದು, ಇನ್ನು ದಾಟಿದ್ರೆ ಇವ್ನು ನನ್ನ ಕೈ ಸಿಗಲ್ಲ, ನಾನು ಉಳಿಯಂಗಿಲ್ಲ, ಇನ್ನ ಇವನ್ ಮತ್ತೆ ಬದುಕೊಂಡ್ಬಿಡ್ತಾನ ಅಂತಂದು ಇವನೇನ್ ಮಾಡ್ತಾನ, ಓಡ್ಕೊಂಡು ಎಗರ್ಕೊಂಡು ಹೋಗಿ ಅವನ ಮೇಲೆ ಕುಂತು ಹೊಟ್ಟಿ ಪೂರ್ತಿ 2 ಭಾಗ ಮಾಡಿ ಹರಿದೇ ಬಿಡ್ತಾನ. ಹರಿದು ಒಳಗಿನ ಕಳ್ಳೆಲ್ಲ ತಗೊಂಡು ತನ್ನ ಕೊಳ್ಳಿ ಹಾಕೋತಾನ, ಮಾಲೆ ಮಾಡಿ ಹಾಕೋತಾನ. ಆ ಒಂದು ಅವನಿಗೆ ಮೈಯೊಳಗೆ ಉಗ್ರತನ ಅಂತಾರೇನು, ಅದೊಂದು ಇದು ನಶಾ ತರ ಏರ್ಬಿಡ್ತದ ಅವನಿಗೆ.
ಅದೇ 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 ನಾನ್ ಗೆಲ್ತಾ ಇದೀನಿ ನಾನು ಬಿಡಬಾರ್ದು ಅಂದು ಅದೊಂದು ಇದದು ಭ್ರಮೆ. ಅದೇ ಸೈಕೋ ರೀತಿ ವರ್ತಿಸ್ತಾನೇನೋ. ಸೈಕೋ ಕರೆಕ್ಟ್ ಆಗಿ ಇಂಗ್ಲಿಷ್ ಒಳಗೆ ಹೇಳ್ತಾರೆ ಸೈಕೋ. ಕರೆಕ್ಟ್ ಸರ್ ಕರೆಕ್ಟ್. ಆ ಸೈಕೋ ಒಂದು ಪಾತಕಿ ಆಗ್ಬಿಟ್ಟು ಅವ್ನ ಏನ್ ಮಾಡ್ಬಿಡ್ತಾನ, ಹೊಟ್ಟೆಯನ್ನ ಹರಿದ್ಬಿಟ್ಟು ಆ ಕರಳನ್ನೆಲ್ಲ ತಗೊಂಡ್ಬಿಟ್ಟು ತನ್ನ ಕೊಳ್ಳಿ ಹಾಕೋತಾನ. ಹಾಕೊಂಡ್ ನಿಂತಾಗ ಅಲ್ಲಿ ಇವ್ರ ಏನ್ ಮಾಡ್ತಾರ, ಅಲ್ಲಿ ಸತ್ತೇ ಹೋದ ಅವನು ಹಿರಣ್ಯಕಶ್ಯಪು. ಬಾಲಕ್ ಪಾಪ ಅವನ ಮಗ ಏನ್ ಮಾಡ್ತಾನ, ಅಪ್ಪ ಅಂತ ಅಳಾಕ್ ನಿಂದಿರ್ತಾನ ಅವನು. ನಿಂತ ಈ ಹಿರಣ್ಯಕಶ್ಯಪನ ಸಾರಿ ಅವನ ರಾಕ್ಷಸ ಅವನ್ ಸತ್ತೋದ ಅಂತಂದು ಇವನ್ನ ದೇವ್ರನ್ನ ಮಾಡಿ ಕುಂದಿರಿಸಿ ಉಗ್ರ ನರಸಿಂಹ ಅಂತ ಇವ್ನ ಪೂಜೆ ಮಾಡ್ತಾರೆ. ಇವನಿಗೆ ಪೂಜೆ ಮಾಡ್ತಾರ, ಇವನ್ ಪಟ್ಟಕ್ಕೆ ಕೆರಸ್ತಾರ. ಪ್ರಹ್ಲಾದನ್ನ ಅಲ್ಲ ಈ ಯಾರು ಉಗ್ರ ನರಸಿಂಹಮೂರ್ತಿ ಸೈಕೋನ ಮುಖವಾಡ ಹಾಕಿದವನ್ನ ಅಲ್ಲಿ ಪಟ್ಟಾಭಿಷೇಕ ಮಾಡ್ತಾರ ಅವನಿಗೆ. ಹೌದೇನ್ರಿ? ಇವನು ಪ್ರಹ್ಲಾದ ಚಿಕ್ಕವನು ಬಾಲಕ. ಹೌದಲ್ಲ ರೀ. ಇದು ನಡೆದಿದ್ದು. ಇದಕ್ಕ ಈ ಶಿವ ಸಂಸ್ಕೃತಿಯವರು ವಿರೋಧಿಸ್ತಾರ. ಈಗ ಒಟ್ಟಾರೆ ಈ ಘಟನೆಯನ್ನ ನಡೆದಿದ್ದು ಅವ್ರಿಗೆ ಗೊತ್ತು. ಹಂಗಾಗ್ಬಿಟ್ಟು ಇವನು ವಿರೋಧಿಸಿ ಇವನಿಗೇನಂತಂದ್ರ ಇವನ್ ಮುಖವಾಡ ಮಾಡಿ ತಮ್ಮ ಕಿಪ್ಪಡಿ ಮೇಲೆ ಕಟ್ಕೊಂಡಿರ್ತಾರ. ಅದೇ ಅವನು ನರಸಿಂಹ ಅವತಾರದ ವಿಷ್ಣುವನ್ನ ಇವ್ರ ಕಿಪ್ಪಡಿ ಮೇಲೆ ಕಟ್ಕೊಂಡು ನೀನು ನನ್ ಕಿಪ್ಪಡಿ ಸಮ ಅಂತಂದು ಕಟ್ಕೊಂಡಿತ್ತು. ಕರೆಕ್ಟ್. ಅದು ಅಪಮಾನದ ಸಂಕೇತ. ಅದು ಕರೆಕ್ಟ್. ಇಷ್ಟೊಂದು ದೊಡ್ಡ ಹಿನ್ನೆಲೆ ಇದೆ. ನೀವೆಲ್ಲ ಓದಿದೀರಾ, ತಿಳ್ಕೊಂಡಿದೀರಾ, ನಿಮ್ಗೆ ಗುರುತು. ಈಗ ನಿಮ್ಮಿಂದ ನನಗೆ ಗೊತ್ತಾಗಿದೆ. ಆದ್ರೆ ನಮ್ ಲಿಂಗಾಯತರಿಗೆ ಇದ್ರ ಬಗ್ಗೆ ಏನು ವೈಜ್ಞಾನಿಕ ಹಿನ್ನೆಲೆನೇ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಹೇಳ. ಇದು ಸರ್ ಇದನ್ನ ಗೊತ್ತಾಗಿರ್ಲಿಲ್ಲ. ಈ ಮುಂಚೆ ಲಿಂಗಾಯತರು ಕೂಡ ಶಿಕ್ಷಣ ಇರ್ಲಿಲ್ಲ ಸರ್. ಆ ಟೈಮಲ್ಲಿ ನಮ್ಗೆ ಅವನು ಏನ್ ಮಾಡಿದಾನೆ, ಪುರಾಣಗಳ ಮೂಲಕ ನಮ್ಮೂರನ್ನ ವಿಲನ್ ಮಾಡಿದಾನೆ, ಅವರನ್ನ ದೇವತೆಗಳು ಮಾಡಿದಾನೆ, ಸತ್ಯನ ಮರೆಮಾಚಿದ್ದಾನೆ. ಏನಾಗಿದೆ, ಜಿಂಕೆ ಮತ್ತು ಹುಲಿಯ ನರಿ ಮಧ್ಯೆ ವಿದ್ದಾಗಿದೆ ಸರ್. ದುಷ್ಟ ಟಕ್ಕ ನರಿ ಗೆದ್ದಿದೆ, ಅಮಾಯಕ ಜಿಂಕೆ ಸೋತಿದೆ. ಇತಿಹಾಸ ಬರೆಯೋನು ಸೋತ ಜಿಂಕೆಯನ್ನ ಕಡೆಗಣಿಸಿದಾನೆ, ಗೆದ್ದ ಟಕ್ನರಿಯನ್ನ ಹೀರೋ ಆಗಿ ಮಾಡಿದಾನೆ ಸರ್ ಭಾರತದ ಇತಿಹಾಸ. ಇಲ್ಲೇ ಇದು ಎಲ್ಲಿ ಬರೆದಿದ್ರೆ ಗೊತ್ತಾ? ಇದು ನಾನು ಎಲ್ಲಿ ಓದಿದ್ದು ಅಂತಂದ್ರ ರಿಡಲ್ಸ್ ಇನ್ ಹಿಂದೂಸಮ್ ಅಂತಂದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಂತ ಪುಸ್ತಕ. ಆದ್ರೆ ಅಲ್ಲೆಲ್ಲ ಇದ್ರ ಬಗ್ಗೆ ವಿಶ್ಲೇಷಣೆ ಇದೆಯಾ ಸರ್? ಹೌದೌದು, ಇದ್ರೊಳಗಡೆ ಎಲ್ಲ ಇದನ್ನ ಬರ್ತಿದ್ದಾರೆ. ಅದು ಅಂಬೇಡ್ಕರ್ ಅವ್ರ ಬಾಬಾ ಸಾಹೇಬ್ ಪುಸ್ತಕ. ಆ ಪುಸ್ತಕದಲ್ಲಿ ನೀವು ಹೇಳಿದೆಲ್ಲ ವಿಷಯಗಳನ್ನ ಅಲ್ಲಿ ಉಲ್ಲೇಖಗಳಿದೆ, ವಿಶ್ಲೇಷಣೆ ಇದೆ. ಹೌದು, ಅದ್ರಲ್ಲೆಲ್ಲ ಉಲ್ಲೇಖ ಮಾಡಿದಾರ. ಇನ್ನೂ ಸಾಕಷ್ಟು ವಿಷಯಗಳು ಈ ಪುಸ್ತಕದಲ್ಲಿದೆ. ಹೌದೇನ್ ಸರ್? ಈ ಪುಸ್ತಕವನ್ನ ನಮ್ಮವ್ರು ಓದ್ತಾ ಇಲ್ಲ. ಯಾಕಂತಂದ್ರೆ ಅದನ್ನ ಒಬ್ರು ಬರೆದಂತ ವ್ಯಕ್ತಿ ದಲಿತ ಅಂತಕ್ಕಂತ ಕೀಳರಿಮೆ ಇನ್ನೂ ಇದೆ. ನೋಡಿ ಸರ್, ಅಂತ ವಿಪರಾಶ. ನೋಡ್ರಿ, ಪಂಚಾಂಗ ಓದ್ತಾರ, ಇಂಥವನ್ನೆಲ್ಲ ರಾಮಾಯಣವನ್ನು ಓದ್ತಾರ, ಮಹಾಭಾರತವನ್ನು ಓದ್ತಾರ, ಇದನ್ನ ಓದ್ಲಿಕ್ಕೆ ರೆಡಿ ಇಲ್ಲ. ಅದೇ ಅಲ್ಲೇನು ಬಾಬಾ ಸರ್ ಜ್ಞಾನ ಕಾಣಿಸ್ತಿಲ್ಲ, ಬರೀ ಜಾತಿ ಗೊತ್ತಾಗ್ತಿದೆ. ಜಾತಿ ಕಾಣಿಸೋದಿಲ್ಲ, ದುರಂತ ಉಂಟಾಗಿದೆ. ಹಿಂದೆ ಅವ್ರು ಇರ್ತಕ್ಕಂಥ ಅವ್ರೊಂದು ಅಧ್ಯಯನ, ಅವ್ರ ಎಜುಕೇಶನ್ ಕಾಣಿಸ್ತಾ ಇಲ್ಲ ಇವರಿಗೆ, ಬರೀ ಜಾತಿ ಕಾಣಿಸ್ತಾ ಇದೆ. ಹಿಂಗಾಗಿ ಬರೋಬರ್ ಸರ್. ಅದಕ್ಕೆ ನಾವು ಇನ್ನೂ ಆದಿ ಸಿಕ್ಕಿಲ್ಲ ನಮಗೆ. ಹಿಂಗಾಯ್ತು ಅಂತ ಹೇಳ್ತಿದೀವಿ ನೋಡ್ರಿ. ಬ್ರಾಹ್ಮಣ ಮಾತು ಕೇಳ್ಕೊಂಡ್ ಇದೀವಿ. ಇನ್ನು ಇಷ್ಟೊತ್ತು ನಾನು ಹೇಳಿದಂತ ವಿಷಯ ಇದು ನಾನ್ ಯಾವ್ದೋ ಕಟ್ಟುಕತೆ ಕಟ್ಕೊಂಡು ಹೇಳ್ತಾ ಇಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇಳ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಪುಸ್ತಕದಲ್ಲಿ ಇದನ್ನ ಉಲ್ಲೇಖ ಮಾಡಿದಾರ. ಪುಸ್ತಕ ಹೆಸರು ಏನಂದ್ರಿ ಸರ್? ರಿಡಲ್ ಇನ್ ಹಿಂದೂಸಮ್ ಅಂತ. ಅದು ಪ್ರಸಿದ್ಧ ಹೆಸರು. ಅಂಬೇಡ್ಕರ್ ಅವ್ರದ್ದು ಒಂದು ಪ್ರಸಿದ್ಧ ಪುಸ್ತಕ ಇದೆ ಸರ್. ಹೌದು, ನಾನು ಓದ್ಬೇಕಂದ್ರೆ ಸಿಗ್ಲಿಲ್ಲ ಅದು ಪುಸ್ತಕ. ನಿಮ್ಮ ಹತ್ರ ಇದೆ ಸರ್? ನಿಮ್ಗೆ ಎಲ್ಲಾ ಕಡೆ ಸಿಗ್ತದೆ, ನಿಮ್ಮ ಆನ್ಲೈನ್ ಅಲ್ಲಿ ಸಿಗ್ತದೆ, ಬೈ ಮಾಡಬಹುದು. ನೋಡೋಣ ಸರ್, ಓಕೆ. ನಾನು ಅದು ಅದ್ಭುತವಾದ ವಿಚಾರಗಳು ಸರ್. ಇನ್ನೂ ಸಾಕಷ್ಟು ಅದಾವ್ರಿ ಇಂಥ ವಿಷಯಗಳು. ಹೌದಲ್ಲ ರೀ? ಕರೆಕ್ಟ್ ಸರ್. ನಾವೆಲ್ಲರೂ ಓದ್ಬೇಕು ಸರ್. ನಮಗೆ ಹೌದಲ್ಲ ರೀ, ಓದಿನ ಕೊರತೆ ಇದೆ ಸರ್. ಪುರಾಣಗಳನ್ನ ಓದ್ತೀವಿ ನಾವು. ವಿಷ್ಣು ಪುರಾಣ, ದೇವಿ ಪುರಾಣ, ಲಕ್ಷ್ಮೀ ಪುರಾಣ ಇವನು ಓದ್ತೀವಿ ನಾವು. ಬಾಬಾ ಸಾಹೇಬ್ರು ಅಂತ ಕ್ರಾಂತಿ ಪುರುಷರ ಪುಸ್ತಕಗಳನ್ನು ಜಾತಿಗೋಸ್ಕರ ಓದ್ತಾ ಇಲ್ಲ. ಹೌದೌದೌದೌದು. ಅವ್ರಿಗೆ ಒಬ್ಬ ದಲಿತ ಬರೆದಂತ ಪುಸ್ತಕವನ್ನು ನಾವ್ಯಾಕೆ ಮುಟ್ಟಬೇಕು, ನಾವ್ಯಾಕೆ ಓದ್ಬೇಕು? ಮನೆಯೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನ ಇಟ್ಕೊಳ್ಳಲ್ಲ. ಹೌದಲ್ಲ ಸರ್? ನಾವು ಬಸವಣ್ಣನ ಫೋಟೋ ಇಟ್ಕೊಂತೀವಿ, ಅಂಬೇಡ್ಕರ್ ಫೋಟೋ ಇಟ್ಕೊಳ್ಳಲ್ಲ. ಅಂಬೇಡ್ಕರ್ ಅವ್ರ ಫೋಟೋ ಇಲ್ಲಿ ಇವರು ಅಂಬೇಡ್ಕರ್ ಅಂತ ಹೇಳ್ತಾರ, ಬಟ್ ಅಂಬೇಡ್ಕರ್ ಫೋಟೋ ಇಲ್ಲ. ಬೇರೆ ಬೇರೆ ದೇವತೆಗಳ ಫೋಟೋಗಳಿವೆ. ದೇವತೆಗಳ ಫೋಟೋ ಇಟ್ಕೋತೀವಿ, ಲಕ್ಷ್ಮೀದು, ಗಣಪತಿದು ಅವೆಲ್ಲ ಇಟ್ಕೊತೀವಿ. ಹೌದು ಸರ್, ಹೌದು. ಇದನ್ನ ಇಟ್ಕೊಳ್ಳಲ್ಲ ನಾವು.
ನೋಡ್ರಿ ಎಲ್ಲಿ ಬಸವಣ್ಣ ಫೋಟೋ ಇಟ್ಕೊಂತೀವೋ ಅಲ್ಲಿ ಅಂಬೇಡ್ಕರ್ ಫೋಟೋನು ಇಟ್ಕೋಬೇಕು. ಕರೆಕ್ಟ್ ಸರ್, ಕರೆಕ್ಟ್ ಕರೆಕ್ಟ್. ಯಾಕಂದ್ರೆ ಎಲ್ಲಿ ಬಸವಣ್ಣ ಅಲ್ಲಿ ಅಂಬೇಡ್ಕರ್, ಅಲ್ಲಿ ಬುದ್ಧ. ಹೌದಲ್ಲ ರೀ? ಹೌದು. ಬುದ್ಧ, ಬಸವ, ಅಂಬೇಡ್ಕರ್ ಫಿಲಾಸಫಿ ತಿಳಿದವರಿಗೆ ಈ ಮೂರು ಒಂದೇ ದಾರಿಯಲ್ಲಿ ಸಾಕ್ತಾವು. ಈ ಮೂರು ಕೂಡ ಸಮಾನತೆಯನ್ನ ಹೇಳ್ತಾವು. ಕರೆಕ್ಟ್ ಸರ್, ಈ ಕರೆಕ್ಟ್. ಮೂರು ಕೂಡ ಕ್ರಾಂತಿಯನ್ನೇ ಪಾಲಿಸ್ತಾವ. ಅದೇ ನಾವು ಅದು ಏನಂತೀರಿ ವೈದಿಕ ಮೌಢ್ಯದಿಂದ ಹೊರಗೆ ಬಂದಾಗ ಮಾತ್ರ ನಮ್ಮ ವೈಚಾರಿಕ ಪ್ರಜ್ಞೆ ನಮ್ಮನ್ನು ಬೆಳೀತಿ ಸರ್. ಹೌದು, ನಮ್ಮಲ್ಲಿ ಬೆಳೀತೆ. ನಾವು ವೈಜ್ಞಾನಿಕವಾಗಿ ಯೋಚಿಸ್ತಕ್ಕಂಥ ಮನೋಭಾವನೆ ಬೆಳೆಸ್ಕೊಳ್ಬೇಕಾದ್ರೆ ನಾವು ಅಂಬೇಡ್ಕರ್ನ ಓದ್ಬೇಕು, ಜ್ಯೋತಿಬಾ ಫುಲೆ ಅವ್ರನ್ನ ಓದ್ಬೇಕು, ಬಸವಣ್ಣನವ್ರು ಓದ್ಬೇಕು, ಶರಣರ ವಚನಗಳನ್ನು ಓದ್ಬೇಕು, ಬುದ್ಧನನ್ನು ಓದಬೇಕು, ಬುದ್ಧನನ್ನು ತಿಳ್ಕೊಳ್ಬೇಕು. ಅದನ್ನ ನಾವು ಓದ್ತಾ ಇಲ್ಲ. ಹಿಂಗಾಗಿ ನಾವು ಮಧ್ಯದಲ್ಲೇ ಒದ್ದಾಡ್ತಿದೀವಿ. ಹೌದು. ಕರೆಕ್ಟ್ ಸರ್, ಕರೆಕ್ಟ್. ಅಂತ ಅದ್ಭುತವಾದ ವಿಚಾರಗಳು ತಿಳಿಸ್ಕೊಟ್ರಿ ಸರ್. ನಮ್ಗೆ ಬಹಳ ಖುಷಿ ಆಯ್ತು. ಇದು ಯಾವ ಪುಸ್ತಕ ಅಂತಂದು ಇಲ್ಲಿ ವಿಡಿಯೋದೊಳಗೂ ಕೂಡ ನೀವು ನೋಡ್ಬೋದು, ಹಾಕಿರ್ತೀನಿ. ಓಕೆ ಸರ್, ಓಕೆ. ಹಾಗೆ ಮತ್ತೆ ಮುಂದಿನ ಹೊಸ ಒಂದು ವಿಚಾರದೊಂದಿಗೆ ಬರೋಣ. ಈಗ ಶರಣ ಶರಣ ಸರ್.